ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮಿಬ್ಬರಿಗೂ ನಮಸ್ಕಾರ ಮಾಡ್ತೇನೆ. ನಿಮ್ಮಂತ ಗುರು ಹಿರಿಯರಿಂದನೇ ಈ ರೀತಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇದೆ ಅದೆಲ್ಲ ಸಾಧ್ಯ ಆಗ್ತಾ ಇರೋದು. ಧನ್ಯವಾದ ವಾಣಿಜಿ, ಧನ್ಯವಾದ ವಾಸುಜಿ. ಇವತ್ತಿನ ನಮ್ಮ ವಿಷಯ ಅಜಗಜಾಂತರ. ಏನು ಅಜಗಜಾಂತರ ಅಂದ್ರೆ ಏನು, ಅದ್ರ ಮೂಲಕ ನಾವು ಸತ್ಯವನ್ನು ಅರಿಬಹುದು, ಯಾವ ರೀತಿ ಅದನ್ನ ನಮ್ಮ ಜೀವನದ ಪಾಠವಾಗಿ ಮಾಡ್ಕೊಳ್ಬಹುದು, ಅದನ್ನ ಇವತ್ತು ನಾವು ವಿಚಾರ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಮೊದಲು ನಾವು ಪ್ರಾರ್ಥನೆಯಿಂದ ಶುರು ಮಾಡೋಣ. 3 ಬಾರಿ ಹೋಮ ಹೇಳೋಣ. ಎಲ್ಲರಲ್ಲೂ ಇರುವ ಪರಮಾತ್ಮನಿಗೆ ವಂದನೆಯನ್ನು ಸಲ್ಲಿಸೋಣ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಗುರುಗಳಿಗೆ ವಂದನೆ ಸಲ್ಲಿಸೋಣ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಪರಂಪರೆಗೆ ಗೌರವ ಸಲ್ಲಿಸೋಣ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಮತ್ತೆ ಇವತ್ತು ನಾನು ಏನೆಲ್ಲ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ಅದ್ಯಾವುದು ನನ್ನ ಜ್ಞಾನ ಅಲ್ಲ. ಈ ರೀತಿ ಮಹಾನ್ ಗುರುಗಳು, ಇಲ್ಲಿ ನಿಮಗೆ ಅನೇಕ ಗುರುಗಳ ಚಿತ್ರ ಕಾಣಿಸ್ಬಹುದು. ಅದರಲ್ಲಿ ನನ್ನ ಅದೃಷ್ಟವಶಾತ್ ಆಚಾರ್ಯ ವಿನಯ್ ವಿನಯಕರ್, ಶ್ರೀ ನರಸಿಂಹ ಪ್ರಭುಜಿ ಅವರ ಮಾರ್ಗದರ್ಶನದಲ್ಲಿ ನನ್ನ ಎಲ್ಲ ಅನಿಸಿಕೆಗಳು ಹಂಚ್ಕೊಳ್ತಾ ಇದ್ದೇನೆ. ಎಲ್ಲ ಗುರುಗಳು ಬಯಸೋದೇನು, ಎಲ್ಲ ಗುರುಗಳು ನಿಮ್ಮ ಜೀವನ ನನ್ನ ಜೀವನ ಅದ್ಭುತವಾಗಿರಲಿ. ಆ ರೀತಿ ಒಂದು ಅದ್ಭುತವಾದ ಅವರ ಒಂದು ಜ್ಞಾನ ಶಕ್ತಿಯ ಮೂಲಕ, ಜ್ಞಾನದ ಬೆಳಕಿನ ಮೂಲಕ ನಮ್ಮ ಜೀವನವು ಅವರ ಜೀವನದಂತೆ ಅದ್ಭುತವಾಗಿರಲಿ ಅನ್ನೋದೇ ಅವರೆಲ್ಲರ ಆರೈಕೆ. ಹಾಗೆ ಆ ಎಲ್ಲ ಗುರುಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನೀವು ನಾನು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ಯಾವಾಗಲೂ ನಡೀತಾ ಇರೋಣ ಅಂತ. ಇವತ್ತಿನ ನಮ್ಮ ವಿಷಯ, ಮನಸ್ಸಿನಲ್ಲಿ ಒಂದು ಕುತೂಹಲ ಇರಬಹುದು, ಏನು ಅಜಗಜಾಂತರ ಅಂದ್ರೆ? ಈ ಪದ ಕನ್ನಡದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೇವೆ. ಏನಾದ್ರೂ ಹೋಲಿಕೆ ಮಾಡ್ಬೇಕಾದಾಗ ಕೆಲವು ಸರ್ತಿ ನಾವು ಹೇಳ್ತೇವೆ, ಈಗ ಮನೆಯಲ್ಲಿ ಯಾರು ಒಂದು ಮಗು ಬಹಳ ಸೋಮಾರಿ ಮಗು ಇರುತ್ತೆ, ಇನ್ನೊಂದು ಮಗು ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ. ಅಜಗಜಾಂತರ ಅಪ್ಪ ಅವರಿಬ್ಬರ ಮಧ್ಯೆ. ನೋಡು, ಈ ಮಗು ಯಾವಾಗ್ಲೂ ಮಲ್ಕೊಂಡಿರುತ್ತೆ, ಈ ಮಗು ನೋಡು ಎಷ್ಟು ಚಟುವಟಿಕೆಯಿಂದ ಇರುತ್ತೆ. ಆ ರೀತಿ ಏನೋ ಒಂದು ಹೋಲಿಕೆ ಅಲ್ವಾ? ಅದನ್ನ ತೋರಿಸ್ಲಿಕ್ಕೆ ನಾವು ಈ ರೀತಿ ಆಡು ಭಾಷೆನಲ್ಲಿ ಅಜಗಜಾಂತರ. ಏನು ಅಜಗಜಾಂತರ ಅಂದ್ರೆ ನಮ್ಮ ಆಡು ಭಾಷೆನಲ್ಲಿ? ಅಜ ಅಂದ್ರೆ ಏನು? ಅಜ ಅಂತಂದ್ರೆ ಒಂದು ಮೇಕೆ, ಗಜ ಅಂದ್ರೆ ಒಂದು ಆನೆ. ಈ ಆನೆಗೂ ಮೇಕೆಗೂ ವ್ಯತ್ಯಾಸ ನಾವು ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಅಲ್ವಾ? ಉದಾಹರಣೆಗೆ, ಈ ಆನೆ ಗಾತ್ರ ಅಥವಾ ಅದರದ್ದು ವೇಗ, ಅಥವಾ ಅದರದ್ದು ನಮ್ಮ ಮುಂದೆ ನಿಂತ್ಕೊಂಡಾಗ ಒಂದು ದೊಡ್ಡ ಆನೆದು ಪ್ರಭಾವ ಯಾವ ರೀತಿ ಇರುತ್ತೆ, ಅದೇ ಮೇಕೆದು ಯಾವ ರೀತಿ ಇರುತ್ತೆ. ಹಾಗೆ ನಮಗೆ ತಕ್ಷಣ ಗೋಚರವಾಗ್ಬಿಡುತ್ತೆ ಏನು ವ್ಯತ್ಯಾಸ. ಈಗ ಇಲ್ಲಿ ಉದಾಹರಣೆಗೋಸ್ಕರ ಗಾತ್ರ, ವೇಗ, ಪ್ರಭಾವ,
ಅನ್ನೋ 3 ವ್ಯತ್ಯಾಸವನ್ನು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಆದ್ರೆ ಏನು ದೃಷ್ಟಿಕೋನ ಅಂತಂದ್ರೆ ಅಜ ಗಜ ಅವೆರಡರ ಮಧ್ಯೆ ಅಂತರ ಅಂದ್ರೆ ಏನೋ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಕೆಲವು ಸರ್ತಿ ನಮ್ಮ ಈ ಕಣ್ಣಿಗೆ ಎದ್ದು ಕಾಣಿಸ್ಬಿಡುತ್ತೆ, ಅಥವಾ ನಮ್ಮ ಕಿವಿಗೆ ತಕ್ಷಣ ಕೇಳಿಸ್ಬಿಡುತ್ತೆ. ಈಗ ಯಾರೋ ಒಬ್ರು ಕರ್ಕಶವಾಗಿ ಹಾಡ್ತಾ ಇರುವಾಗ ಅವ್ರು ನಿಲ್ಸಿದ್ರೆ ಒಂದ್ ಸಮಾಧಾನ ಅನ್ಸುತ್ತಲ್ವಾ? ಆ ರೀತಿ ಆ ಕರ್ಕಶವಾಗಿ ಹಾಡೋರ್ಗು ಅವ್ರ ಹಾಡನ್ನ ನಿಲ್ಲಿಸ್ದಾಗ್ಲೂ ಒಂದು ಸಮಾಧಾನ ಅನ್ನೋದು ತಕ್ಷಣ ನಮಗೆ ಗೋಚರವಾಗ್ಬಿಡುತ್ತಲ್ವಾ? ಅಜಗಜಾಂತರ ಆ ರೀತಿ ಇರುತ್ತೆ ಅಲ್ವಾ? ಇದು ಅಜಗಜಾಂತರ ಅಂತಂದ್ರೆ. ಈಗ ಒಂದ್ 2-3 ಉದಾಹರಣೆ ಮೂಲಕ ನಾವ್ ಏನಪ್ಪಾ ಇದು ಅಜಗಜಾಂತರ ಅನ್ನೋದನ್ನ ಇನ್ನೊಂದ್ ಸ್ವಲ್ಪ ಆಳವಾಗಿ ನೋಡೋಣ. ಈಗ ಇಲ್ಲಿ ನಿಮ್ ಮುಂದೆ ಒಂದು ಚಿತ್ರ ಇದೆ, ಒಂದು ಚಾಕುವಿನ ಚಿತ್ರ ಇದೆ. ಈಗ ನಾನು ನಿಮ್ಗೆ ಕೇಳ್ತೇನೆ ಒಂದು ಸಿಂಪಲ್ ಆಗಿರೋ ಪ್ರಶ್ನೆ, ಸುಲಭವಾಗಿರೋ ಪ್ರಶ್ನೆ. ಈ ಚಾಕು ಅನ್ನೋ ವಸ್ತು ಒಳ್ಳೇದಾ ಕೆಟ್ಟದಾ? ಈ ಚಾಕು ಅನ್ನೋ ವಸ್ತು ಒಳ್ಳೆ ವಸ್ತುನ ಕೆಟ್ಟ ವಸ್ತುನ? ನೀವೆಲ್ಲ ವಿಚಾರ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲ ಅನ್ಸಿರುತ್ತೆ ಏನು ಇದು ಒಳ್ಳೇದಾ ಕೆಟ್ಟದಾ? ನಿಮ್ಮ ಒಂದು ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇರ್ಬೋದು. ಆದ್ರೆ ಒಂದು ಸುಲಭವಾಗಿರೋ ಉತ್ತರ ಏನಂತಂದ್ರೆ, ಇದು ಯಾರು ಹಿಡ್ಕೊಂಡಿದಾರಲ್ವಾ ಈ ಚಾಕುನ ಅವ್ರ ಮೇಲೆ ನಿರ್ಧಾರ ಆಗತ್ತೆ ಇದು ಒಳ್ಳೇದಾ ಕೆಟ್ಟದಾ ಅನ್ನೋದು. ಚಾಕುನಲ್ಲಿ ಒಳ್ಳೇದು ಅಥವಾ ಕೆಟ್ಟದು ಅಂತೇನೂ ಇಲ್ಲ. ಈ ಚಾಕುನೇನಾದ್ರೂ ಒಬ್ರು ಒಳ್ಳೆ ಸರ್ಜನ್ ಏನೋ ಒಂದು ಇನ್ನೊಬ್ಬರಿಗೆ ಗುಣಪಡಿಸ್ಬೇಕು, ಅವರ ಆರೋಗ್ಯವನ್ನು ಉತ್ತಮಪಡಿಸ್ಬೇಕು ಅನ್ನೋ ಮನಸ್ಥಿತಿ ಇರೋಂತ, ಮನೋಭಾವ ಇರೋಂತ, ಆ ರೀತಿ ಕೌಶಲ್ಯತೆ ಇರೋಂತ ಒಬ್ಬ ಸರ್ಜನ್ ಅವ್ರು ಹಿಡ್ಕೊಂಡಿದ್ರೆ ಈ ಚಾಕು ಅದು ಒಳ್ಳೆ ಕೆಲಸ ಮಾಡುತ್ತೆ ಅಲ್ವಾ? ಅಂದ್ರೆ ಯಾರೋ ಒಬ್ಬ ರೋಗಿಯನ್ನ ಗುಣಪಡಿಸೋ ಸಾಧ್ಯತೆ ಇರುತ್ತೆ. ಅದೇ ಈ ಚಾಕುನ ಒಬ್ಬ ಕೊಲೆಗಾರ ಅಥವಾ ಕಳ್ಳ ಆ ರೀತಿ ಮನೋಭಾವದ ವ್ಯಕ್ತಿ ಹಿಡ್ಕೊಂಡಿದ್ರೆ ಅದರಿಂದ ಹಾನಿ ಉಂಟಾಗತ್ತೆ ಅಲ್ವಾ? ಈಗ ಈ ರೀತಿ ಈ ಒಂದೇ ವಸ್ತು ಚಾಕು ಅನ್ನೋದು, ಆದ್ರೆ ಅದರ ಉಪಯೋಗದ ಮೂಲಕ ನಾವು ನೋಡಿದಾಗ ಅಜಗಜಾಂತರ ನೋಡಿ, ಅದರಿಂದ ಸಂಪೂರ್ಣ ಜೀವನಾಶ ಸಹ ಆಗ್ಬೋದು, ಅಥವಾ ಅದರಿಂದ ಒಬ್ರು ರೋಗಿಯ ಜೀವನ ಉದ್ಧಾರ ಆಗ್ಬೋದು ಅಲ್ವಾ? ಅಜಗಜಾಂತರ ಇದು ಒಂದು ಉದಾಹರಣೆ. ಈಗ ನಾವು ಇನ್ನ ಒಂದು ಉದಾಹರಣೆ ನೋಡೋಣ. ಈ ಉದಾಹರಣೆ ನಮ್ಮ ಕನ್ನಡದಲ್ಲಿ ಬೀಚಿ ಅಂತ ಇದ್ರು. ಅವರು ಅದ್ಭುತವಾಗಿ, ಅಂದ್ರೆ ಅವರ ಜೀವನದ ದೃಷ್ಟಿ ಬಹಳ ತೀಕ್ಷ್ಣವಾದ ದೃಷ್ಟಿ. ಅವರಲ್ಲಿ ಅನೇಕ ಕಥೆಗಳಿದಾವೆ. ಅವ್ರ ಕಥೆಗಳು ಒಂದ್ ರೀತಿನಲ್ಲಿ ಹಾಸ್ಯ ಕಥೆಗಳು ಅಂತ ಹೇಳ್ತಾರೆ. ಆದ್ರೆ ಸ್ವಲ್ಪ ನಾವು ವಿಚಾರ ಮಾಡಿ ನೋಡಿದಾಗ ಅವರು ಜೀವನದ ಒಂದು ಆಳವಾದ ದರ್ಶನ ಪಡ್ಕೊಂಡಿರುವಂತ ಒಬ್ಬರು ಪಂಡಿತರು ಅವರು. ಹಾಗಾಗಿ ಅವರ ದೃಷ್ಟಿಯಲ್ಲಿ ಆ ತೀಕ್ಷ್ಣತೆ ಇತ್ತು. ಅವರಲ್ಲಿ ಒಂದು ಕತೆ ಇದೆ. ಅವ್ರದ್ದು ಬೇರೆ ಬೇರೆ ಅವರ ಕಥೆಗಳಲ್ಲಿ ಪಾತ್ರಗಳು ಬರ್ತವೆ. ಅದರಲ್ಲಿ ತರ್ಲೆ ತಿಮ್ಮ ನನಗೆ ಬಹಳ ಇಷ್ಟ. ತರ್ಲೆ ತಿಮ್ಮ ಯಾಕಂದ್ರೆ ಅವನ ಜೀವನವನ್ನ ನೋಡೋ ದೃಷ್ಟಿ ಬಹಳ ಬೇರೆ ರೀತಿನೇ ಇರುತ್ತೆ. ಒಂದ್ಸರ್ತಿ ಜೋರ್ ಮಳೆ ಬರ್ತಾ ಇತ್ತಂತೆ. ಎಷ್ಟು ಜೋರ್ ಮಳೆ ಅಂತಂದ್ರೆ ಎಲ್ಲಾರು ಕೊಡೆ ಹಿಡ್ಕೊಂಡು ಸ್ಕೂಲ್ಗೆ ಬಂದ್ರಂತೆ. ಕರೆಕ್ಟಾಗಿ ಕ್ಲಾಸ್ ಶುರುವಾಯ್ತಂತೆ. ಆದ್ರೆ ನಮ್ ತಿಮ್ಮ ಬಹಳ ಲೇಟಾಗಿ ಬಂದಂತೆ ಕ್ಲಾಸಿಗೆ. ನಮ್ ಮೇಷ್ಟ್ರಿಗೆ ನಖಶಿಕಾಂತ ಕೋಪ ಬಂದ್ಬಿಡ್ತಂತೆ. ಈ ತಿಮ್ಮ ಯಾವಾಗ ಹೇಳಿದ್ರು ಏನಾದ್ರೂ ಒಂದು ಕಾರಣ ಕೊಡ್ತಾನಲ್ಲ, ನೋಡೋಣ ಇವತ್ತು ಏನ್ ಹೇಳ್ತಾನೆ ಅಂತ ಅಂದ್ಬಿಟ್ಟು, ತಿಮ್ಮ ಯಾಕೋ ಇಷ್ಟು ಲೇಟು ಅಂತ ಹೇಳಿದ್ರಂತೆ. ತಿಮ್ಮ ಹೇಳದ್ನಂತೆ, ಅಯ್ಯೋ ಮೇಷ್ಟ್ರೇ ಏನ್ ಹೇಳಿ ಕಷ್ಟ ಇವತ್ತು. ನಾನು ಒಂದ್ ಹೆಜ್ಜೆ ತಗೋತಾ ಇದ್ದೆ, ಮಳೆ ಅಲ್ವಾ, ಮಳೆಯಿಂದ ರೋಡೆಲ್ಲ ರಾಡಿ ಆಗ್ಬಿಟ್ಟಿದೆ. ಈಗ ನಮ್ ಬೆಂಗಳೂರು ರೋಡ್ ಏನ್ ಬೇರೆ ಕಡಿಮೆ ಇಲ್ಲ ಸ್ವಾಮಿ. ಇದು ಅವತ್ತಿನ ಕಥೆನೇ ಇವತ್ತು ನಡೀತಾ ಇದೆ. ಅವತ್ತು ಮಣ್ಣಿನ ರೋಡು ರಾಡಿ, ಇವತ್ತು ನಮ್ದು ಏನೋ ಒಂದು ಸಿಮೆಂಟ್ ರೋಡೋ ಅಥವಾ ನಮ್ ಟಾರ್ ರೋಡೋ ಅದನ್ನು ರಾಡಿನೇ ಆಗತ್ತೆ. ದೊಡ್ಡ ದೊಡ್ಡ ಹಳ್ಳಗಳು ಅಲ್ವಾ. ಅವ್ನು ಹೇಳದ್ನಂತೆ, ಒಂದ್ ಹೆಜ್ಜೆ ತಗೊಂತಾ ಇದ್ರೆ 2 ಹೆಜ್ಜೆ ಹಿಂದೆ ಕೊಟ್ಟೋಗ್ತಾ ಇದ್ದೆ ಸ್ವಾಮಿ, ಬಹಳ ಕಷ್ಟ ಆಗೋಯ್ತು ನಾನು ನಡ್ಕೊಂಡ್ ಬರೋದಕ್ಕೆ ಅಂತ ಹೇಳದ್ನಂತೆ. ನಮ್ ಮೇಷ್ಟ್ರು ಕೋಪ ಬಂತಂತೆ. ಆದ್ರೆ ಇವನ್ ಹಿಡಿಯೋಣ, ಎಂತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಅಲ್ವೋ ನೀನ್ 1 ಹೆಜ್ಜೆ ಮುಂದೆ ಬಂದು 2 ಹೆಜ್ಜೆ ಹಿಂದಕ್ಕೆ ಹೋದ್ರೆ ನಿಮ್ ಮನೆಯಿಂದ ನಮ್ ಸ್ಕೂಲ್ ತನಕ ಹೆಂಗೋ ಬಂದೆ ತಿಮ್ಮ ಅಂತ ಕೇಳಿದ್ರಂತೆ. ಅದಕ್ಕೆ ತಿಮ್ಮ ಸುಮ್ಮನಿರ್ಬೇಕಾ? ಅವನೇನ್ ಹೇಳ್ದ ಗೊತ್ತಾ? ಮೇಷ್ಟ್ರೆ ನಾನು ಅದಕ್ಕೆ ಏನ್ ಮಾಡ್ದೆ ಗೊತ್ತಾ,
ನಮ್ಮ ಮನೆಯಿಂದ ಸ್ಕೂಲ್ಗೆ ಬೆನ್ನ ಹಾಕೊಂಡು ನಡೆದ್ಬಿಟ್ಟೆ ಮೇಷ್ಟ್ರೆ, ನನ್ನ ಮನೆ ಕಡೆ ನಡೀತಾ ಇದ್ದೆ, ಆದ್ರೆ ನಾನು ಬಂದು ಸೇರ್ಕೊಂಡಿದ್ದು ಸ್ಕೂಲಿಗೆ ಮೇಷ್ಟ್ರೆ, ಅದಕ್ಕೆ ಇಷ್ಟು ಲೇಟ್ ಆಗೋಯ್ತು ಅಂತ ಹೇಳದ್ನಂತೆ. ಹಿಂಗೆ ಇದು ಒಂಥರ ಅಜಗಜಾಂತರ ನೋಡಿ. ಒಂದು ಜೀವನದ ಒಂದು ಏನೋ ಒಂದು ಪರಿಸ್ಥಿತಿನಲ್ಲಿ ಹೇಗ್ ನೋಡೋದು, ಹೇಗ ಆ ಪರಿಸ್ಥಿತಿಯನ್ನ ಬೇರೆ ರೀತಿನಲ್ಲಿ ನಾವು ವ್ಯಾಖ್ಯಾನ ಮಾಡೋದು, ಅದು ಒಂಥರ ಅಜಗಜಾಂತರನೇ ಅಲ್ವಾ. ಅಜಗಜ ಅಂದ್ರೆ ಏನೋ ವ್ಯತ್ಯಾಸ. ಇಲ್ಲಿ ನೋಡಿ, ಆ ಮೇಷ್ಟ್ರು ಆಲೋಚನೆ ಮಾಡೋದಕ್ಕೂ ಆ ತಿಮ್ಮ ಆಲೋಚನೆ ಮಾಡೋದಕ್ಕೂ ಏನೋ ಒಂದು ವ್ಯತ್ಯಾಸ ನಮ್ಗೆ ತಕ್ಷಣ ಕಾಣಿಸ್ಬಿಡತ್ತೆ. ಅಜಗಜಾಂತರ ಅಲ್ವಾ. ಈಗ ಒಂದು ಏನಪ್ಪ ಅಜಗಜಾಂತರ, ಈಗ ಇಷ್ಟು ನಾವು ನೋಡಿದ್ರ ಮಟ್ಟಿಗೆ ಏನು ಅಜಗಜಾಂತರ ಅಂದ್ರೆ, ಈ ರೀತಿ ಏನೋ ಒಂದು ಮೇಕೆ ಆನೆ, ಅಜ ಅಂದ್ರೆ ಮೇಕೆ, ಗಜ ಅಂದ್ರೆ ಆನೆ, ಇವೆರಡರ ಮಧ್ಯೆ ಏನೋ ಸ್ಪಷ್ಟವಾಗಿರೋ ವ್ಯತ್ಯಾಸ ಹೇಗೆ ನಮ್ಮ ಕಣ್ಣಿನ ಮಂದಿಗೆ ನಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಈ ಮೇಕೆಗೂ ಆನೆಗೂ ಇರೋ ವ್ಯತ್ಯಾಸ ಈ ತರ ಒಂದು ನಮ್ಗೆ ತಕ್ಷಣ ಗೋಚರವಾಗ್ಬಿಡುವಂಥದ್ದು, ಅದನ್ನ ಅಜಗಜಾಂತರ. ಏನಪ್ಪ ಈ ಅಜ ಗಜ ಅಂತರ, ಈ ಮೂರು ಪದಗಳಿದೆ ಅಲ್ವಾ, ಏನಿವು ಮೂರು? ಸ್ವಲ್ಪ ನಾವು ಆಲೋಚನೆ ಮಾಡಿ ನೋಡಿದಾಗ ಈ ಮೂರುನು ಮೊದಲನೇ ಹಂತದಲ್ಲಿ ನಮ್ಗೆ ಏನ್ ಅನ್ಸುತ್ತೆ, ಓ ಏನೋ ಅಜ ಅನ್ನೋ ಒಂದು ಪ್ರಾಣಿ, ಗಜ ಅನ್ನೋದು ಇನ್ನೊಂದು ಪ್ರಾಣಿ, ಅವುಗಳ ಮಧ್ಯೆ ಇರೋ ವ್ಯತ್ಯಾಸ. ಆದ್ರೆ ಸ್ವಲ್ಪ ನಾವು ಆಲೋಚನೆ ಮಾಡಿ ನೋಡಿದಾಗ ಈ ಮೂರು ಏನಪ್ಪ, ಈ ಮೂರು ಒಂದು ರೀತಿ ತಿಳುವಳಿಕೆ. ಈ ತಿಳುವಳಿಕೆ ಇದ್ದಿದ್ರಿಂದನೇ ನಮ್ಗೆ ಅವೆರಡರ ಮಧ್ಯೆ ವ್ಯತ್ಯಾಸ ಕಂಡುಹಿಡಿಲಿಕ್ಕಾಯ್ತು ಅಲ್ವಾ. ಈಗ ಆನೆ ಅಂತಂದ್ರೆ ಇಷ್ಟು ದಪ್ಪದ್ದು, ಇಷ್ಟು ಉದ್ದದ್ದು, ದಡೂತಿಯಾಗಿರತ್ತೆ, ಗಾತ್ರ ದೊಡ್ಡದು, ಅದೆಲ್ಲ ಗೊತ್ತಿಲ್ಲ ಅಂತಂದ್ರೆ ನಾವು ಈ ವ್ಯತ್ಯಾಸ ಕಂಡುಹಿಡಿಯಕ್ಕಾಗಲ್ಲ. ಅದೇ ತರ ಮೇಕೆನೂ ಅಷ್ಟೇ. ಮೇಕೆ ಅಂತಂದ್ರೆ ಪುಟ್ಟ ಪ್ರಾಣಿ, ಅದೇ ಆನೆ ಮುಂದಗಡೆ ನಿಂತ್ಕೊಂಡ್ರೆ ಬಹಳ ಸಣ್ಣದಾಗಿ ಕಾಣುತ್ತೆ, ಇದೆಲ್ಲ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಗೆ ಈ ವ್ಯತ್ಯಾಸ ಕಂಡುಹಿಡಿಯಲಿಕ್ಕಾಗಲ್ಲ ಅಲ್ವಾ. ಸೊ ಒಂದ್ ರೀತಿನಲ್ಲಿ ಈ ಅಜ ಗಜ ಮತ್ತೆ ಅವುಗಳ ಮಧ್ಯೆ ಇರೋ ಅಂತರ ಎಲ್ಲ ಒಂದ್ ರೀತಿ ತಿಳುವಳಿಕೆ. ನೀವು ನಾನು ಅದ್ರ ಬಗ್ಗೆ ಮಾಡೋ ವಿಚಾರ, ಅದ್ರ ಬಗ್ಗೆ ತಿಳ್ಕೊಂಡಿರೋ ಜ್ಞಾನ ಅಲ್ವಾ. ಸೊ ಹಾಗಾದ್ರೆ ಅಜ ಗಜ ಅಂತರ ಅಂದ್ರೆ ಏನು? ಒಂದ್ ದೃಷ್ಟಿನಲ್ಲಿ ನಾವು ಓ ಇದೆಲ್ಲ ಜ್ಞಾನ ಅಂತ ಹೇಳ್ಬೋದು ಅಲ್ವಾ. ಈಗ ಮುಖ್ಯವಾದ ಪ್ರಶ್ನೆ, ಇವತ್ತಿನ ವಿಚಾರದ ನಮ್ಮ ಮಂಥನದ ಮುಖ್ಯವಾದ ಒಂದು ಪ್ರಶ್ನೆ ಏನು? ಎಲ್ಲಾ ಜ್ಞಾನ ಒಂದೇ ತರನಾ? ಇಲ್ಲ ಸ್ವಾಮಿ, ಜ್ಞಾನದಲ್ಲೂ ಅಜಗಜಾಂತರ ಇದೆ. ಜ್ಞಾನ ಒಂದೇ ಅಲ್ಲ ಸ್ವಾಮಿ, ಜ್ಞಾನದಲ್ಲಿ ಬೇರೆ ಬೇರೆ ತರ ಜ್ಞಾನ ಇದೆ, ಅದರಲ್ಲೂ ಅಜಗಜಾಂತರ ಇದೆ. ಈಗ ಉದಾಹರಣೆಗೆ ಅಜ್ಞಾನ. ಅಜ್ಞಾನ ಅಂತಂದ್ರೇನು? ಯಾವುದೋ ಒಂದು ವಿಷಯದ ಬಗ್ಗೆ ನನ್ಗೆ ಗೊತ್ತಿಲ್ಲದೆ ಇರೋದು, ಆ ವಿಷಯದ ಬಗ್ಗೆ ನನ್ಗೆ ಕಿಂಚಿತ್ತೂ ಜ್ಞಾನ ಇಲ್ಲದೆ ಇರೋದು ಅಜ್ಞಾನ. ಕೆಲವ್ರು ಹೇಳ್ತಾರಲ್ಲ, ಏ ಮೂಢ, ನೀನು ಜೀವನದಲ್ಲಿ ಯಾವ ತರ ಬಟ್ಟೆ ಹಾಕೊಳ್ಬೇಕು ಅಂತ ಜ್ಞಾನ ಬೆಳೆಸ್ಕೋ, ಇಲ್ಲ ಅಂದ್ರೆ ನೀನ್ ಯಾರು ಗೌರವ ಕೊಡಲ್ಲ. ನನ್ಗೇನ್ ಅಜ್ಞಾನ? ನನಗೆ ಯಾವ ರೀತಿ, ಯಾವ ಸಮಾರಂಭಕ್ಕೆ, ಯಾವ ಒಂದು ಸಂದರ್ಭಕ್ಕೆ ಏನ್ ತರ ಬಟ್ಟೆ ಹಾಕೊಳ್ಬೇಕು ಆ ಜ್ಞಾನ ಇಲ್ಲ. ಅವಾಗ ನಾನು ಅಜ್ಞಾನಿ. ಯಾವ ವಿಷಯದಲ್ಲಿ? ಆ ಸಂದರ್ಭಕ್ಕೆ ಯಾವ ರೀತಿ ಬಟ್ಟೆ ಹಾಕೊಳ್ಬೇಕು ಅನ್ನೋ ವಿಷಯದಲ್ಲಿ. ಇದು ಒಂದು ಹಂತ. ಆದ್ರೆ ಇನ್ನ ಆ ಬಟ್ಟೆ ಹಾಕೊಳ್ಳೋದ್ರಲ್ಲಿ ಒಂದು ಬಹಳ ಉನ್ನತವಾದ ಜ್ಞಾನ. ಯಾವ ಸಂದರ್ಭಕ್ಕೆ ಯಾವ ತರ ಬಟ್ಟೆ, ಯಾವ ಬಟ್ಟೆದು ಮೇಲ್ ಹಾಕೊಳ್ಬೇಕಾ, ಕೆಳಗೆ ಹಾಕೊಳ್ಬೇಕಾ, ಯಾವ ಕಲರ್ ಹಾಕೊಳ್ಬೇಕು, ಅದಕ್ಕೆ ಎಸ್ಪೆಷಲಿ ನಮ್ಮ ಹೆಂಗಸರಿಗಂತೂ ಈ ಜ್ಞಾನ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಎಸ್ಪೆಷಲಿ ನಮ್ಮ ಭಾರತೀಯ ಹೆಂಗಸರುಗಳಿಗೆ ಅವ್ರು ಹಾಕೊಳ್ಳೋ ಸೀರೆ ಇರ್ಬೋದು, ಅವ್ರು ಹಾಕೊಳ್ಳೋ ಒಂದೊಂದು ಬಟ್ಟೆ ಇರ್ಬೋದು, ಅದ್ರ ಮೇಲ್ಗಡೆ ಮಾಡ್ಕೊಳ್ಳುವಂತ ಕಲರ್ಸ್ ಇರ್ಬೋದು, ಅದ್ರ ಮೇಲ್ಗಡೆ ಅವ್ರು ಹಾಕೊಳ್ಳುವಂತ ಬೇರೆ ಬೇರೆ ವಿನ್ಯಾಸಗಳಿರ್ಬೋದು, ಒಂದ್ ರೀತಿ ಎಷ್ಟು ಉತ್ತಮ ಜ್ಞಾನ ಅಲ್ವಾ. ಈಗ ಅದೇನೆ ಸ್ವಲ್ಪ ಆ ರೀತಿಯೆಲ್ಲ ಜ್ಞಾನ ಬೆಳೆಸ್ಕೊಳ್ದೇ ಇರೋರು ಬಹಳ ಒಂಥರ ಸಿಂಪಲ್ ಆಗಿ ಏನೋ ಒಂದು ಹಾಕೊಂಡ್ ಬಂದ್ಬಿಡ್ತಾರೆ. ಆಗ ಅದೇನೆ ಈಗ ಮದ್ವೆ ಸಮಾರಂಭಕ್ಕೆಲ್ಲ ಹೋದಾಗ ಅಲ್ಲಿ ನೋಡಿ, ಆ ಒಂದು ಸಮಾರಂಭದ ಒಂದು ಏನಕ್ಕೆ ಅದು ಚೆನ್ನಾಗಿ ಕಾಣುತ್ತೆ, ಅಲ್ಲಿ ಬಂದಿರೋರು ಚೆನ್ನಾಗಿ ಬಟ್ಟೆ ಹಾಕೊಂಡು ವಿನ್ಯಾಸ ಮಾಡ್ಕೊಂಡು ಬಂದಿದ್ದಾಗ ಅಲ್ವಾ. ಒಂದ್ ರೀತಿನಲ್ಲಿ ಅವಾಗ ಆ ರೀತಿ ಒಳ್ಳೆ ಬಟ್ಟೆ ಹಾಕೊಳ್ಳೋ ಜ್ಞಾನನ ಪ್ರಜ್ಞಾನ. ಪ್ರಜ್ಞಾನ ಅಂತಂದ್ರೇನು? ಯಾವುದೋ ಒಂದು ವಿಷಯದಲ್ಲಿ ನಮಗೆ ಉನ್ನತವಾದ ಜ್ಞಾನ ಇದೆ, ಪ್ರಜ್ಞಾನ. ಹೀಗೆ ಜ್ಞಾನದಲ್ಲಿ ಎರಡು, ಈಗ ಒಂದ್ ರೀತಿನಲ್ಲಿ ನಾವು ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಲ್ಲ, ಅಥವಾ
ಈ ಕಡೆ ಒಂದು ಈ ಕಡೆ ಒಂದು ಆ ರೀತಿ ಒಂದು ಎರಡು ಬೇರೆ ಬೇರೆ ರೀತಿ ಅಂತ ಹೇಳ್ತೀವಲ್ಲ, ಎರಡು ಹಂತ ಅಂತ ಹೇಳ್ತೀವಲ್ಲ, ಅವೆರಡರ ಮಧ್ಯೆ ಈ ಅಜಾಗಜ, ಈ ಮೇಕೆ ಆನೆಗಿರೋಷ್ಟು ವ್ಯತ್ಯಾಸ ಇರುತ್ತಲ್ಲ, ಆ ರೀತಿ ಜ್ಞಾನದಲ್ಲೂ ವ್ಯತ್ಯಾಸ ಇದೆ ಸ್ವಾಮಿ. ಅಜ್ಞಾನದಿಂದ ಪ್ರಜ್ಞಾನ ತನಕ ಇವತ್ತು ನಾವು ಈ ಜ್ಞಾನದಲ್ಲಿ ಅಜಗಜಾಂತರ ಇದೆಯಲ್ಲ, ಯಾವ್ಯಾವ ರೀತಿನಲ್ಲಿ ಅಜಗಜಾಂತರ ಇದೆ, ಇದರ ಮೂಲಕ ನಾವು ನಮ್ಮ ಮಂಥನವನ್ನ ಮಾಡೋಣ. ಇದ್ರ ಮೂಲಕ ಹೇಗೆ ನಾವು ಏನ್ ಸತ್ಯ ಇದೆ ಈ ಜ್ಞಾನದಲ್ಲಿ, ಈ ಜ್ಞಾನದ ಅಂತರದಲ್ಲಿ, ಅದ್ರ ಮೂಲಕ ನಿಮ್ ಜೀವನ ನನ್ನ ಜೀವನ ಹೇಗೆ ನಾವು ಚೆನ್ನಾಗಿ ಮಾಡ್ಕೊಳ್ಬೋದು, ಆ ಒಂದು ವಿಚಾರವನ್ನ ನಾವಿವತ್ತು ಮಂಥನ ಮಾಡೋಣ. ಮೊದಲನೇದಾಗಿ, ಜ್ಞಾನದಲ್ಲಿ ಬೇರೆ ಬೇರೆ ರೀತಿ ಕಥೆಗಳ ಮೂಲಕ ನಾವು ಕಲ್ತ್ಕೊಳ್ಳೋದು ಹೇಗೆ. ಜೀವನದಲ್ಲಿ ಕಥೆಗಳು ಸ್ವಲ್ಪ ನಾವು ಗಮನ ಕೊಟ್ಟು ನೋಡಿದ್ರೆ, ಜೀವನ ಎಲ್ಲ ಕಥೆ ಸ್ವಾಮಿ. ನಾವ್ ಇನ್ನೊಬ್ರಿಗೆ ಹೇಳೋದೆಲ್ಲ ಕಥೆ ಸ್ವಾಮಿ. ಯಾವ ಕಥೆ ಹೇಳ್ತೀವಿ, ಯಾವ ರೀತಿ ಅದನ್ನ ವಿಶ್ಲೇಷಣೆ ಮಾಡ್ತೀವಿ, ಯಾವ ರೀತಿ ಅದನ್ನ ನಾವು ಹೇಳ್ಬೇಕಾದ್ರೆ ನಮ್ಮಲ್ಲಿ ಒಂದು ಭಾವನೆ ಉತ್ಪತ್ತಿ ಮಾಡ್ಕೊಳ್ತೀವಿ, ಆ ಕಥೆ ಮೂಲಕ ನಾವು ಇನ್ನೊಬ್ರಿಗೆ ಯಾವ ಭಾವನೆ ಉತ್ಪತ್ತಿ ಮಾಡ್ತಾ ಇದ್ದೀವಿ, ಇದ್ರ ಮೂಲಕನೇ ಜೀವನದ ನಾಟಕ ಎಲ್ಲ ನಡೀತಾ ಇರೋದು ಅಲ್ವಾ. ಸೊ ಒಂದ್ ರೀತಿನಲ್ಲಿ ನೀವು ನಾನು ಹುಟ್ಟಿನಿಂದ ಕಥೆಗಾರರು. ಹೀಗೆ ನಾವು ಜೀವನದಲ್ಲಿ ಕಥೆಗಳ ಮೂಲಕ ನಾವು ಜ್ಞಾನ ಕಲ್ತ್ಕೊಳ್ತೀವಿ. ಏನದು, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕತೆ. ಇದು ಮಹಾಭಾರತದ ಕತೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಕಂಡಿಡ್ದಿದ್ದೇನೆಂದ್ರೆ ಇದು ಮಹಾಭಾರತದಲ್ಲಿ ಬರೋ ಒಂದು ಪ್ರಸಂಗ ಅಂತ ಹೇಳ್ತಾರೆ. ನಮ್ಮ ಕೌರವರು ಪಾಂಡವರು ನಮ್ಮ ಗುರುಕುಲದಲ್ಲಿದ್ದರಂತೆ. ಅಲ್ಲಿ ಒಂದು ದಿವಸ ನಮ್ಮ ಗುರುಗಳು ನಮ್ಮ ದುರ್ಯೋಧನ ಮತ್ತೆ ಧರ್ಮರಾಯ ಇಬ್ಬರನ್ನು ಕರೆದ್ರಂತೆ. ಧರ್ಮರಾಯಂಗೆ ಹೇಳಿದ್ರಂತೆ, ಧರ್ಮರಾಯ, ನೀನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ಕಡೆ ಸುತ್ತಾಡ್ಕೊಂಡ್ ಬಾ, ಪಟ್ಟಣ ಸುತ್ತಮುತ್ತ ಇರೋ ಹಳ್ಳಿ ಎಲ್ಲ ಕಡೆ ಹೋಗಿದ್ ಬಾ, ಯಾರ ಹತ್ರ ಬೇಕಾದ್ರೂ ಮಾತಾಡು, ಏನ್ ಬೇಕಾದ್ರೂ ನೋಡು, ಒಬ್ಬ ಕೆಟ್ಟವನು, ಅವನ್ ಯಾತಕ್ಕೆ ಕೆಟ್ಟವನು ಅನ್ನೋದನ್ನ ನೀನ್ ಕಂಡಿಡ್ದು ನನ್ಗೆ ನೀನು ವಾಪಸ್ ಬಂದಾಗ ಹೇಳ್ಬೇಕು, ಆಯ್ತಾ ಅಂತ ಧರ್ಮರಾಯಂಗೆ ಒಂದು ಹೇಳ್ಕೊಟ್ರಂತೆ. ದುರ್ಯೋಧನ ಕರೆದ್ಬಿಟ್ಟು ಹೇಳಿದ್ರಂತೆ, ಅಯ್ಯ ದುರ್ಯೋಧನ, ನೀನು ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲ ಕಡೆ ಓಡಾಡು, ನಿನಗೇನಪ್ಪ ಷರತ್ತು ಅಂತಂದ್ರೆ, ನೀನು ಒಬ್ಬನೇ ಒಬ್ಬ ಇಡೀ ದಿವಸ ಒಳ್ಳೆಯವನು, ಯಾಕೆ ಒಳ್ಳೆಯವನವನು ಅನ್ನೋದನ್ನ ಕಂಡಿಡಿ ಅಂತೇಳಿ ಕಳ್ಸಿದ್ರಂತೆ. ಅವರಿಬ್ರು ಗುರುಗಳು ಹೇಳಿದ್ರಲ್ವಾ, ಅದಕ್ಕೇನೆ ಎಲ್ಲಾ ಕಡೆ ಹೋಗಿ ಎಲ್ಲರ ಹತ್ರ ಮಾತಾಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಬೇರೆ ಬೇರೆ ರೀತಿನಲ್ಲಿ ವ್ಯವಹಾರ ಎಲ್ಲ ಮಾಡಿ, ಅವ್ರಿಗೆ ಹೊಟ್ಟೆ ಹಸಿವಾದಾಗ ಊಟ ಮಾಡೋದಿರ್ಬೋದು, ಅಥವಾ ಯಾರೋ ಮನೆಯಲ್ಲಿ ನೀರ್ ಕೇಳೋದಿರ್ಬೋದು, ಆ ರೀತಿ ಏನೆಲ್ಲ ಮಾಡ್ಕೊಂಡು ಇಡೀ ದಿವಸ ತಿರುಗಾಡ್ಕೊಂಡು ಬಂದ್ರಂತೆ. ಮಾರನೇ ದಿವಸ ಬೆಳಿಗ್ಗೆ ಗುರುಗಳು ಕರೆದ್ಬಿಟ್ಟು ಕೇಳಿದ್ರಂತೆ, ಅಯ್ಯ ದುರ್ಯೋಧನ, ಏನಪ್ಪಾ ಕಂಡಿಡ್ದೆ ನೀನು, ಯಾರಪ್ಪ ಒಳ್ಳೆಯವರು, ಯಾರು ಸಿಕ್ಕಿದ್ರು ನಿನ್ಗೆ ಅಂತ ಕೇಳಿದ್ರಂತೆ. ದುರ್ಯೋಧನ ಹೇಳದ್ನಂತೆ, ಗುರುಗಳೇ, ಎಲ್ಲ ಕಡೆ ಹುಡುಕ್ದೆ ನಾನು, ಏನೆಲ್ಲ ಹುಡುಕ್ದೆ ನಾನು, ಆದ್ರೆ ಎಲ್ಲಾರು ಒಂದಲ್ಲ ಒಂಥರ ಹುಡುಕು ಗುರುಗಳೇ. ಒಬ್ರು ಕೋಪ, ಒಬ್ರಲ್ಲಿ ಅಸೂಯೆ, ಇನ್ನೊಬ್ರು ದ್ವೇಷ, ಯಾರು ಒಳ್ಳೆಯವರೇ ಕಾಣಿಸ್ಲೇ ಇಲ್ಲ ನನಗೆ, ಎಲ್ಲರೂ ಒಂದಲ್ಲ ಒಂಥರ ಬರೀ ಕೆಟ್ಟೋರು ಗುರುಗಳೇ. ನನ್ಗೆ ಊಟ ಕೊಡಕ್ ಬಂದ್ರು, ಅವ್ರ ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ನಾನು ರಾಜನ್ ಮಗ ಅಂತ ಗೊತ್ತು, ಅದಕ್ಕೆ ಊಟ ಕೊಡಕ್ ಬಂದ್ರು, ಅವ್ರ ಮನ್ಸಿನಲ್ಲೂ ಕುಹಕನೆ, ಏನೋ ನನ್ನಿಂದ ಲಾಭ ಗಳಿಸ್ಬೇಕು ಅಂತ, ಯಾರು ಒಳ್ಳೆಯವ್ರು ಸಿಗ್ಲೇ ಇಲ್ಲ ಸ್ವಾಮಿಗಳೇ ಅಂತ ದುರ್ಯೋಧನ ಹೇಳದ್ನಂತೆ. ಹೌದಾಪ್ಪ ಅಂತ ಗುರುಗಳು ಕೇಳಿದ್ರಂತೆ. ಧರ್ಮರಾಯನ್ ಕೇಳಿದ್ರಂತೆ, ಧರ್ಮರಾಯ, ನೀನ್ ಏನಪ್ಪ ನೋಡ್ದೆ, ನನ್ಗೆ ಒಬ್ಬ ಕೆಟ್ಟವನ್ನ ನೋಡು ಅಂತ ಹೇಳಿದ್ನಲ್ಲಪ್ಪ, ಸಿಕ್ಕದ್ನ? ಧರ್ಮರಾಯ ಹೇಳದ್ನಂತೆ, ಗುರುಗಳೇ, ನಾನು ಹುಡುಕ್ದೆ, ನಾನು ಎಲ್ಲ ಕಡೆ ಹೋದೆ, ಹೌದು ಒಬ್ಬೊಬ್ರು ವರ್ತನೆ ಸ್ವಲ್ಪ ಕಠೋರವಾಗಿತ್ತು, ಒಬ್ಬೊಬ್ರು ಮಾತಾಡೋ ರೀತಿ ಸ್ವಲ್ಪ ದೌರ್ಜನ್ಯ ತರ ಇತ್ತು, ಆದ್ರೆ ನಾನು ಸ್ವಲ್ಪ ನೋಡಿದಾಗ ಅವರಲ್ಲೂ ಏನೋ ಒಂದು ಪ್ರೀತಿ. ನಾನು ಒಬ್ಬರನ್ನ ನೋಡ್ದೆ, ಅವರು
ಅವ್ರ ಮಗನ್ನ ಬೈತಾ ಇದ್ರು. ನನ್ಗೆ ಮೊದ್ಲು ಅನ್ನಿಸ್ತು ಬಹಳ ಕೆಟ್ಟವನು ಅಂತ. ಆದ್ರೆ ಸ್ವಲ್ಪ ನಾನು ಗಮನ ಕೊಟ್ಟು ನೋಡ್ದೆ, ಆ ಮಗುಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಆಸೆಯಿಂದ ಬೈತಾ ಇದ್ರು. ಹೀಗೆ ನಾನು ಹುಡುಕ್ತಾ ಹೋದಾಗ ನನ್ಗೆ ಯಾರಲ್ಲೂ ಆ ಕೆಟ್ಟತನ ಅನ್ನಿಸ್ಲೇ ಇಲ್ಲ. ಏನಲ್ಲ ಒಂದಲ್ಲ ಒಂದು ಅವರಲ್ಲಿ ಒಳ್ಳೆತನ ನಂಗೆ ಕಂಡೇ ಕಾಣಿಸ್ತು ಸ್ವಾಮಿ ಅಂತ ಧರ್ಮರಾಯ ಹೇಳದ್ನಂತೆ. ಇದು ಮಹಾಭಾರತದ ಕತೆ ಸ್ವಾಮಿ. ಈಗ ಈ ಕತೆ ಮೂಲಕ ನಾವು ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ ಅಲ್ವಾ? ಆದ್ರೆ ಇವತ್ತಿನ ನಮ್ಮ ಮಂಥನಕ್ಕೆ ಸಹಾಯವಾಗುವಂಥದ್ದು ಒಂದು ಮುಖ್ಯವಾಗಿರೋ ಪ್ರಶ್ನೆನ ನಾನು ನಿಮ್ಗೆ ಇವಾಗ ಕೇಳ್ತೇನೆ. ದಯವಿಟ್ಟು ಯಾರಿಗಾದ್ರೂ ಉತ್ತರ ಕೊಡಬೇಕು ಅನ್ಸಿದ್ರೆ ಕೊಡಬಹುದು. ಈಗ ಇಲ್ಲಿ ಎಷ್ಟು ಕತೆನ ನೀವು ಕೇಳಿದ್ದು? ಎಷ್ಟು ಕತೆಗಳನ್ನ ಕೇಳಿಸ್ಕೊಂಡ್ರಿ ನೀವು? ಇವಾಗ ನನಗೇನೋ ಕತೆ ಹೇಳದ್ನಲ್ಲ, ಎಷ್ಟು ಕತೆ ಕೇಳಿಸ್ಕೊಂಡ್ರಿ? ಯಾರಾದ್ರೂ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅಥವಾ ಬೇಕಂದ್ರೆ ನೀವು ಚಾಟ್ನಲ್ಲೂ ಹಾಕ್ಬೋದು. ಯಾರಿಂದನಾದ್ರೂ ಏನಾದ್ರೂ ಅನಿಸಿಕೆ ಇದೆಯಾ? ಎಷ್ಟು ಕತೆ ಕೇಳಿಸ್ಕೊಂಡ್ರಿ? ಅನ್ಮ್ಯೂಟ್ ಮಾಡಿದೆ ಎಲ್ಲರಿಗೂ, ಮತ್ತೆ ಕ್ಯಾಮ್ರಾ ಕೂಡ ಆನ್ ಮಾಡಿದೆ. ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು, ಉತ್ತರ ಕೊಡಬಹುದು, ಇಂಟರಾಕ್ಟ್ ಮಾಡಬಹುದು. ಇರ್ಲಿ, ನಿಮ್ ಮನಸ್ಸಿನಲ್ಲಿ ಏನಪ್ಪ ಎಂತ ವಿಚಿತ್ರವಾದ ಪ್ರಶ್ನೆ ಇದು? ಇವನ್ ಹೇಳಿದ್ ಒಂದೇ ಕತೆ, ಮಹಾಭಾರತದ ಕತೆ ಅಂತೆ. ಕೇಳ್ತಾ ಇರೋ ಪ್ರಶ್ನೆ ನೋಡಿದ್ರೆ ಎಷ್ಟು ಕತೆ ಕೇಳಿದ್ದು? ಎಷ್ಟು ಕತೆ ಕೇಳಿದ್ ಸ್ವಾಮಿ? ಸ್ವಲ್ಪ ಗಮನ ಕೊಟ್ಟು ನೋಡೋಣ. ಎಷ್ಟು ಕತೆ ಗೊತ್ತಾ ನಾವ್ ಇವಾಗ ಕೇಳಿದ್ದು? ಒಂದಲ್ಲ ಸ್ವಾಮಿ, ಎರಡಲ್ಲ ಸ್ವಾಮಿ, 3 ಕತೆಗಳು. ಅಯ್ಯೋ, 3 ಕತೆನಾ? ಎಲ್ಲಿ? ನಾನು ಹೇಳಿದ್ದೆ ಒಂದಲ್ವಾ? ಹೆಂಗ್ 3 ಕತೆ? ನೋಡಿ ಸ್ವಾಮಿ, ಮೊದ್ಲು ನಾನು ಏನೋ ಕತೆ ಹೇಳಿದಾಗ ನೀವೇನೋ ತಿಳ್ಕೊಂಡ್ರಿ ಅಲ್ವಾ? ಅದೊಂದು ಕತೆ ಅಲ್ವಾ? ಇನ್ನ ಈ ಕತೆನ ನಾನೇನೋ ಹೇಳ್ದೆ. ನಾನು ಹೇಳುವಾಗ ನನ್ನ ಮನಸ್ಸಿನಲ್ಲಿ ಏನೋ ಕತೆ ಬಗ್ಗೆ ಏನೋ ಆಲೋಚನೆ ಇತ್ತು. ಆ ಕತೆ ಹೇಗಿರ್ಬೇಕು, ಅದರಿಂದ ಏನಾಗ್ಬೇಕು, ಅದೆಲ್ಲ ಇತ್ತು. ಇದು ನಾನು ಹೇಳಿದ್ದು. ನೀವು ಅದನ್ನೇ ತಿಳ್ಕೊಂಡ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಹಾಗಾಗಿ ನೀವು ತಿಳ್ಕೊಂಡಿದ್ದೊಂದು ಕತೆ, ನಾನು ಹೇಳ್ತಾ ಇದ್ದೀನಲ್ವಾ, ನಾನ್ ತಾನೇ ಈ ಕತೆನ ನೋಡ್ಬಿಟ್ಟು ಹೇಳಿದ್ದು. ನಾನು ಹೇಳೋನು, ನನ್ನ ಮನಸ್ಸಿನ ನನ್ನ ಕತೆ ಇದೆ. ಇನ್ನ ಮುಖ್ಯವಾಗಿ ಇನ್ನೊಂದಿದೆ ಸ್ವಾಮಿ. ಅದು ಹೆಂಗ್ ನಡೀತೋ ಯಾರಿಗೂ ಗೊತ್ತಿಲ್ಲ. ಆ ಹೆಂಗ್ ನಡೀತು ಹಂಗ್ ನಡೆದಿದೆ ಅಲ್ವಾ? ಆ ನಡೆದಿರೋದೊಂದು ಕತೆ ಇದೆ. ಹಿಂಗೆ ಪ್ರತಿ ಕತೆನಲ್ಲಿ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ 3 ಕತೆ ಇರುತ್ತೆ ಸ್ವಾಮಿ ಜೀವನದಲ್ಲಿ. ಏನೋ ಒಂದು ನಡೆದ ಕತೆ, ಇನ್ನೊಂದು ಹೇಳೋನ್ ಕತೆ, ಇನ್ನೊಂದು ಕೇಳೋಒಂದು ಅಥವಾ ತಿಳ್ಕೊಳ್ಳೋ ಒಂದು ಕತೆ. ನೋಡ್ಲಿಕ್ಕೆ ಹೊರ ರೂಪದಲ್ಲಿ ಒಂದೇ ಅನ್ಸುತ್ತೆ, ಆದ್ರೆ 3 ಕತೆ ಇದೆ ಸ್ವಾಮಿ. ನಮ್ ಜೀವನದ ಎಲ್ಲ ಆಟ ಈ 3 ಕತೆ ಮಧ್ಯೆ ಇರೋ ಅಂತರದಲ್ಲಿ ಸ್ವಾಮಿ. ನಡೆದಿದ್ ಒಂದಾದ್ರೆ, ತಿಳ್ಕೊಂಡಿದ್ ಬೇರೆ ಆದ್ರೆ ಅಲ್ಲಿ ಏನಾಗತ್ತೆ ಸ್ವಾಮಿ? ಅಲ್ಲಿ ಒಂದು ಘರ್ಷಣೆ ಉತ್ಪತ್ತಿ ಆಗತ್ತೆ. ಈಗ ಗುರುಗಳು ಹೇಳಿದ್ರಂತೆ, ದುರ್ಯೋಧನ ಯುಧಿಷ್ಠಿರ ಅವರಿಬ್ರು ಮಾತಾಡದ್ಮೇಲಿಂದ ಏನ್ ಹೇಳಿದ್ರಂತೆ? ಮಕ್ಕಳನ್ನೆಲ್ಲ ಕುರಿತಾಗಿ ಹೇಳಿದ್ರಂತೆ, ನೋಡಿ ಅಲ್ಲಿ ಜನಗಳು ಅಂತ ಇದ್ರಲ್ಲ, ಇಡೀ ದಿವಸ ಧರ್ಮರಾಯ ಮತ್ತೆ ನಮ್ಮ ದುರ್ಯೋಧನ ಓಡಾಡಿದ್ರಲ್ಲ, ಅಲ್ಲೆಲ್ಲ ಜನಗಳು ಅಂತ ಇದ್ರಲ್ಲ. ಆ ಜನಗಳು ಒಳ್ಳೆಯವರ ಕೆಟ್ಟವರ? ಆ ಜನಗಳು ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ. ಅವ್ರು ಹೇಗಿದ್ದಾರೆ ಹಾಗಿದ್ದಾರೆ. ಆದ್ರೆ ಅವರಲ್ಲಿ ಒಳ್ಳೆಯವ್ರು ಇವರು, ಕೆಟ್ಟವ್ರು ಇವರು ಅಂತ ಹೇಳಿದವ್ರು ಯಾರು? ಯಾರು ನೋಡ್ಕೊಂಡು ಅವ್ರ ಹತ್ರ ಅರ್ಥ ಮಾಡ್ಕೊಂಡು ಏನೋ ವಿಷಯದಲ್ಲಿ ಬಂದು ಹೇಳಿದ್ರಲ್ಲ, ಅವ್ರು ಹೇಳ್ತಾ ಇರೋದು. ಇನ್ನ ಈ ಕತೆನೆಲ್ಲ ಕೇಳಿಸ್ಕೊಂಡು ನೀವೆಲ್ಲ ಮಕ್ಕಳು
ನೀವೆಲ್ಲ ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀರಾ? ಅವ್ರು ಯಾರೋ ಬಗ್ಗೆ ಹೇಳಿದ್ದು, ಅವ್ರು ಒಳ್ಳೆಯವರ ಕೆಟ್ಟವರ? ನಿಮ್ ಮನಸ್ ಮೂಲಕ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಹಾಗೆ ಜೀವನದಲ್ಲಿ ಏನೋ ಒಂದು ಇದೆ, ಅದು ಹೇಗಿದೆ ಹಾಗಿದೆ, ಪರಿಸ್ಥಿತಿ ಹೇಗಿದೆ ಹಾಗಿದೆ. ಜೀವನದಲ್ಲಿ ಯಾರೋ ಒಬ್ರು ಅಣ್ಣನೋ ಅಕ್ಕನೋ ತಂಗಿನೋ ತಮ್ಮನೋ ಸೊಸೆನೋ ಮಗಳೋ ಯಾರೋ ಹೆಂಗಿದ್ದಾರೆ ಹಂಗಿದ್ದಾರೆ. ಆದ್ರೆ ನೀವು ನಾನು ಜೀವನದಲ್ಲಿ ಅದ್ರ ಬಗ್ಗೆ ಕತೆ ಕಲ್ಪಿಸ್ತಾ ಇದ್ದೀವಿ. ಆ ಕತೆ ಅದು ಹೇಗಿದೆ ಹಾಗೆ ನಾವು ನೋಡ್ಲಿಕ್ಕೆ ಕಲ್ತ್ಕೊಂಡ್ರೆ ಅಲ್ಲಿ ಅಂತರ ಇಲ್ಲ. ಇಲ್ಲ ಅಂತಂದ್ರೆ ಅಲ್ಲಿ ಅಜಗಜಾಂತರ. ಎಲ್ಲಿ ಅಜಗಜಾಂತರ ಇರುತ್ತೆ ಅಲ್ಲಿ ಬಹಳ ಕಷ್ಟ ಸ್ವಾಮಿ ಜೀವನ. ಈಗ ನಮ್ಮ ಇಂದಿನ ಜೀವನನೇ ತಗೋಣ. ಈಗ ನಮ್ಗೆಲ್ಲ ಈ ರೀತಿ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತವೆ. ಈ ಹಾಲು ಕುಡೀರಿ, ಈ ಪುಡಿ ಹಾಕೊಳ್ಳಿ, ಇದರಿಂದ ನಿಮ್ ಗಟ್ಟಿ ಆಗತ್ತೆ ನಿಮ್ಮ ಮೂಳೆ, ಅಥವಾ ನೀವು ಉದ್ದ ಬೆಳೆದು ಬಿಡ್ತೀರಾ. ಈ ರೀತಿ ಬೇರೆ 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 ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ನಮ್ ಟಿವಿನಲ್ಲಿ, ಮೊಬೈಲ್ನಲ್ಲಿ. ಇವೆಲ್ಲ ನಿಜನಾ? ಎಷ್ಟೊಂದ್ ಸರ್ತಿ ಏನೋ ಇದೆ. ಉದಾಹರಣೆಗೆ ಕೆಲವರೆಲ್ಲ ವಿಜ್ಞಾನಿಗಳು ಈ ರೀತಿ ಚಾಕ್ಲೇಟ್ ಪೌಡ್ರು ಇನ್ಯಾವುದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದಾಗ ಅದರಲ್ಲಿ ತುಂಬಾ ಬರೀ ಸಿಹಿ ಪದಾರ್ಥ. ಆ ಸಿಹಿ ಪದಾರ್ಥ ನಾವು ಕುಡಿದಾಗ ತಕ್ಷಣ ನಮ್ಮ ದೇಹದಲ್ಲಿ ಒಂದು ಶಕ್ತಿ ಅಂತ ಅನ್ಸುತ್ತೆ. ಆದ್ರೆ ಕಾಲಕ್ರಮೇಣ ಅದು ನಿಜವಾಗ್ಲೂ ನಮ್ಮ ದೇಹದ ಶಕ್ತಿಯನ್ನು ಬೆಳೆಸಲ್ಲ ಅನ್ನೋದನ್ನೆಲ್ಲ ಕಂಡುಹಿಡಿದಿದ್ದಾರೆ. ಆದ್ರೆ ಅದನ್ನ ಹೇಳೋರು ಯಾವ ರೀತಿ ಹೇಳ್ತಾರೆ? ಟಿವಿನಲ್ಲಿ, ಅಡ್ವರ್ಟೈಸ್ಮೆಂಟ್ ನಲ್ಲಿ ದೊಡ್ಡ ದೊಡ್ಡ ನಮ್ಮ ಫಿಲ್ಮ್ ಸ್ಟಾರ್ಸ್ ಗಳೆಲ್ಲ ಬರ್ತಾರೆ. ಅಥವಾ ನಾವು ಈ ರೀತಿ ಫೇರ್ ಅಂಡ್ ಲವ್ಲಿನೋ ಇನ್ಯಾವುದೋ ಬೇರೆ ಅಡ್ವರ್ಟೈಸ್ಮೆಂಟ್ ನೋಡಿ, ಆ ಕ್ರೀಮು ಅವರೆಲ್ಲ ತೋರಿಸ್ತಾರೆ, ನಾನು ಕಪ್ಪಿಗಿದ್ದೆ ಈಗ ಬೆಳ್ಳಗಾಗ್ಬಿಟ್ಟೆ. ಅಥವಾ ಈ ರೀತಿ ಆಹಾರ ಪದಾರ್ಥಗಳ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಆ ಆಹಾರ ಪದಾರ್ಥ ಆ ಅಡ್ವರ್ಟೈಸ್ಮೆಂಟ್ ನಲ್ಲಿ ಏನು ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ವಾ? ನೋಡಿದ ತಕ್ಷಣ ನಮಗೆ ಆಹಾ ಅನ್ಸ್ಬಿಡ್ಬೇಕು, ನಮ್ ಬಾಯಲ್ಲಿ ನೀರು ಬರ್ಬೇಕು. ಆದ್ರೆ ಅದನ್ನೆಲ್ಲ ಯಾವ ರೀತಿ ಮಾಡ್ತಾರೆ ಗೊತ್ತಾ? ಫಿಲ್ಮೋಟೋಗ್ರಫಿ ಮಾಡ್ಬೇಕಾದಾಗ ಅದನ್ನ ನಾವ್ ಯಾರು ವಿಚಾರಣೆ ಮಾಡಕ್ ಹೋಗಲ್ಲ. ಏನ್ ನೋಡ್ತೀವಿ ಅದನ್ನೇ ಹಾಗೇನೆ ಅನ್ಕೊಂಡು ನಮ್ಮೆಲ್ಲ ಜೀವನದ ಬೇರೆ ಬೇರೆ ನಮ್ಮ ಕಥೆಗಳನ್ನ ನಾವು ಕಲ್ಪಿಸ್ಕೊತಾ ಹೋಗ್ತೀವಿ. ಏನ್ ಕುಡಿಬೇಕು, ಏನ್ ಕ್ರೀಮ್ ಹಾಕೊಳ್ಬೇಕು, ಯಾವ ರೀತಿ ಆಹಾರ ತಿನ್ಬೇಕು, ಯಾವ ರೀತಿ ಬಟ್ಟೆ ಹಾಕೊಳ್ಬೇಕು, ಈ ರೀತಿ ಏನೋ ನಡೀತಾ ಇರೋದೇ ಬೇರೆ, ಅದನ್ನ ತಿಳ್ಕೊಳ್ತಾ ಇರೋದೇ ಬೇರೆ. ಹೀಗೆ ಇವೆರಡರ ಮಧ್ಯ ಅಂತರವನ್ನ ನೀವು ನಾನು ಕಂಡಿಡಿಬೇಕಾಗತ್ತೆ. ಯಾವಾಗ ನೀವು ನಾನು ಈ ಕಥೆಗಳಲ್ಲಿ ಈ ಅಂತರವನ್ನ ಕಂಡಿಡಿತೀವಿ, ಅವಾಗ ನಮಗೆ ಜೀವನದಲ್ಲಿ ಒಂದು ಸ್ಥಿರತೆ ಬರುತ್ತೆ. ಇಲ್ಲ ಅಂತಂದ್ರೆ ನಡೀತಿರೋದೇ ಏನೋ, ತಿಳ್ಕೊಳ್ತಿರೋದೇ ಏನೋ. ಈಗೆಲ್ಲ ಉದಾಹರಣೆಗೆ ನಮ್ಮ ವಾಟ್ಸ್ಆ್ಯಪ್ಗಳಲ್ಲಿ ಎಷ್ಟೊಂಥರ ಮೆಸೇಜ್ಗಳು ಬರುತ್ತೆ. ಆ ಮೆಸೇಜ್ಗಳಲ್ಲಿ ವಿಡಿಯೋನೂ ಇರುತ್ತೆ. ಆ ವಿಡಿಯೋ ತೆಗೆದು ನೋಡಿದ್ರೆ ಯಾರೋ ಒಬ್ರು ಇನ್ನೊಬ್ರ ಮೇಲೇನೋ ಮಾಡ್ತಾ ಇರೋ ದೌರ್ಜನ್ಯ ಕಾಣಿಸ್ತಾ ಇರುತ್ತೆ. ಆದ್ರೆ ಎಷ್ಟೊಂದ್ ಸರ್ತಿ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಈ ರೀತಿ ವಿಡಿಯೋಗಳನ್ನ ಇವಾಗ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಬಹಳ ಸುಲಭವಾಗಿ ನಾವು ಸೃಷ್ಟಿ ಮಾಡ್ಬೋದು. ಉದಾಹರಣೆಗೆ ಯಾರೋ ವಿಡಿಯೋನಲ್ಲಿ ಯಾರೋ ಒಬ್ಬರನ್ನ ಹೊಡಿತಾ ಇರೋ ದೃಶ್ಯದಲ್ಲಿ ಯಾರೋ ಇನ್ನೊಬ್ಬರು ಮುಖ ಬೇರೆ ಹಾಕ್ಬಿಟ್ಟು ಅವ್ರು ಹೊಡಿತಾ ಇರೋ ತರ ತೋರಿಸ್ಬೋದು. ಹೀಗೆ ಎಲ್ಲ ಅಪಭ್ರಂಶ ಮಾಡ್ಬೋದು. ಹೀಗೆಲ್ಲ ಮಾಡಿ ಒಬ್ಬರನ್ನ ಇನ್ನೊಬ್ಬರು ವಿರುದ್ಧವಾಗಿ ನಾವು ರೊಚ್ಚಿಗೇಳಿಸ್ಬೋದು. ನಾವು ತಿಳ್ಕೊಳ್ಬೇಕಾಗತ್ತೆ ಏನ್ ನಡೀತಾ ಇದೆ, ಏನು ವಾಸ್ತವವಾಗಿ ನಡೀತಾ ಇದೆ, ಅವ್ರ ಆ ರೀತಿ ಹೇಳಿದ್ರ ಇಲ್ವಾ. ಹೀಗೆ ಇವತ್ತಿನ ಜೀವನದಲ್ಲಿ ನಾವು ಈ ವ್ಯತ್ಯಾಸವನ್ನ ಕಂಡುಹಿಡಿಲಿಲ್ಲ ಅಂತಂದ್ರೆ ನಾವು ಮರಳಾಗ್ಬಿಡ್ತೀವಿ. ಯಾವುದಕ್ಕೆ? ಆ ಒಂದು ವಾಟ್ಸ್ಆ್ಯಪ್ನಲ್ಲೋ ಇನ್ನೆಲ್ಲೋ ಬರ್ತಾ ಇರೋ ಒಂದು ತಪ್ಪು ದೃಶ್ಯಕ್ಕೆ, ಆ ದೃಶ್ಯದ ಮೂಲಕ ಏನೋ ವಿಚಾರಧಾರೆ ಇದೆಯಲ್ಲ, ಆ ವಿಚಾರಧಾರೆಗೆ ನಾವು ಮರಳಾಗ್ಬಿಡ್ತೇವೆ. ಆ ಕಥೆನ ನಾವು ಕೊಂಡ್ಕೊಂಡ್ಬಿಡ್ತೇವೆ. ಓ, ಇದು ಹೀಗೇನೆ ಸ್ವಾಮಿ, ಇವ್ರ ಇದೇ ತರ ಮಾಡತ್ ಸ್ವಾಮಿ, ಅವ್ರ ಅದೇ ತರ ದೌರ್ಜನ್ಯ ಸ್ವಾಮಿ. ಹೀಗೆಲ್ಲ ನಾವು ಕಲಸು ಮೇಲೋಗ್ರ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಬಹಳ ಆವಾಗ ನಮ್ಮ ಮನಸ್ಸಿನಲ್ಲಿ ಘರ್ಷಣೆ ಉಂಟಾಗತ್ತೆ ಅಲ್ವಾ? ಸೊ ಹಾಗಾಗಿ ಮೊದಲನೇ ಜ್ಞಾನ ಏನು? ನಾವು ಯಾವ ಕಥೆ ಕೇಳ್ತಾ ಇದ್ದೀವಿ,
ಆ ಕಥೆನಲ್ಲಿ ಈ ರೀತಿ 3 ಹಂತ ಇದೆ, 3 ರೀತಿ ಇದೆ, ಒಂದೇ ಕಥೆ ಅಲ್ಲ. ವಾಸ್ತವದ ಕಥೆ ಏನು, ಆ ಹೇಳ್ತಾ ಇದ್ದಾರಲ್ಲ, ಆ ಯಾರೋ ಕತೆ ಹೇಳ್ತಾ ಇದ್ದಾರಲ್ಲ ಟಿವಿನಲ್ಲಿ ನ್ಯೂಸ್ ರಿಪೋರ್ಟ್ರು, ಅವನ ಮನಸ್ಸಿನಲ್ಲಿ ಏನಿದೆ, ಅವನ್ ಯಾತಕ್ಕೆ ಈ ರೀತಿನೇ ಹೇಳ್ತಾ ಇದ್ದಾನೆ, ಇನ್ನು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನಲ್ಲ, ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಈ 3 ಮಧ್ಯೆ ವ್ಯತ್ಯಾಸನೇ ಜೀವನದಲ್ಲೆಲ್ಲ ಘರ್ಷಣೆ. ಇದು ನಾವು ಜ್ಞಾನದ ವಿಧದಲ್ಲಿ ಒಂದು ರೀತಿನಲ್ಲಿ ನೋಡಿದಾಗ, ಇನ್ನೊಂದು ರೀತಿನಲ್ಲಿ ನೋಡೋಣ. ಇದು ಜ್ಞಾನದಲ್ಲಿ ವಿಧಗಳು ಬೇರೆ ಬೇರೆ ನೋಟ್ಗಳ ಮೂಲಕ. ಏನ್ ಸ್ವಾಮಿ ನೋಟ್ಗಳು? ನಮ್ಮ ಕನ್ನಡದಲ್ಲಿ ಕೆಲವಷ್ಟೆಲ್ಲ ಒಳ್ಳೊಳ್ಳೆ ಪದಗಳಿವೆ. ಮೆಳ್ಳುಗಣ್ಣು ಅಥವಾ ತೇಲ್ಗಣ್ಣು ಅಥವಾ ಕೆಂಗಣ್ಣು, ಬೇರೆ ಬೇರೆ ರೀತಿ ಅಲ್ವಾ. ಕೆಂಗಣ್ಣು ಅಂತಂದ್ರೇನು? ಕೆಂಪಾಗಿರೋ ಕಣ್ಣು. ಮೆಳ್ಳುಗಣ್ಣು ಅಂತಂದ್ರೇನು? ಯಾರೋ ಸ್ವಲ್ಪ, ಈಗ ನಾವು ನಮ್ಮ ಸಾಮಾಜಿಕ ಭಾಷೆಯಲ್ಲಿ ಮೆಳ್ಳುಗಣ್ಣು ಅಂತಂದ್ರೇನು? ಯಾರೊಬ್ರು ನೋಡ್ತಾ ಇರೋದೊಂದ್ ಕಡೆ, ಆದ್ರೆ ಅವ್ರು ಮಾತಾಡ್ತಿರೋದು ಇನ್ನೊಂದ್ ಕಡೆ. ಅದನ್ನೆಲ್ಲ ಮೆಳ್ಳುಗಣ್ಣು ಅಂತ ಹೇಳ್ತೇವೆ ಸಾಮಾಜಿಕವಾಗಿ. ಹೀಗೆ ನೋಟಗಳು, ಬೇರೆ ಬೇರೆ ರೀತಿ ನೋಟಗಳು. ಈ ರೀತಿ ನೋಟಗಳ ಸ್ವಲ್ಪ ನೋಡೋಣ. ಜ್ಞಾನ ಅನ್ನೋದು ನಾವು ನೋಟಗಳ ಮೂಲಕ, ಬೇರೆ ರೀತಿಯಲ್ಲಿ ನೋಡೋದ್ರ ಮೂಲಕ ಹೇಗೆ ನಾವು ಗಳಿಸ್ತೇವೆ, ಅದ್ರ ಮೂಲಕ ನಾವೇನ್ ಕಲಿಬಹುದು ಅದನ್ನ ನೋಡೋಣ. ಈಗ ಈ ಪರ್ವತ ನಿಮ್ಮೆಲ್ಲರಿಗೂ, ಸುಮಾರಷ್ಟು ಇಲ್ಲಿರೋ ಎಲ್ಲರಿಗೂ ಚಿರಪರಿಚಿತ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾನೇನು ಈ ಪ್ರಶ್ನೆ ಕೇಳಲಿಕ್ಕೆ ಹೋಗಲ್ಲ ನಿಮ್ಗೆ, ಏನಪ್ಪಾ ಈ ಪರ್ವತ ಅಂತ. ಯಾಕಂದ್ರೆ ನೀವೆಲ್ಲರೂ ಸುಲಭವಾಗಿ ಇದಕ್ಕೆ ಉತ್ತರ ಕೊಟ್ಬಿಡ್ತೀರ. ಇದು ನನಗೆ ಗೊತ್ತು ಸ್ವಾಮಿ, ಇದು ಕೈಲಾಸ ಪರ್ವತ ಅಲ್ವಾ. ನಮ್ಮ ಭಾರತದಲ್ಲಿರೋರ್ಗಂತೂ ಇದು ಚಿರಪರಿಚಿತ. ಒಂದು ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ನಮ್ಮೆಲ್ಲರ ಒಂದು ಜೀವನದಲ್ಲಿ ಹಾಸುಹೊಕ್ಕಾಗಿರೋಂತ ಒಂದು ಪರ್ವತ. ಅದು ಹೇಗೋ ಎಲ್ರಿಗೂ ಈ ಒಂದು ಸುದ್ದಿ ಬಂದ್ಬಿಡುತ್ತೆ. ಏನೋ ಒಂದು ಈ ಸೃಷ್ಟಿನಲ್ಲಿ ದೈವತ್ವದ ಬಗ್ಗೆ ಭಾರತದಲ್ಲಿ ಹುಟ್ಟಿದಾಗ ಈ ರೀತಿ ತಾನೇ ತಾನಾಗಿ ದೈವತ್ವದ ಒಂದು ವಿಚಾರಗಳು ನಮಗೆ ಬಂದ್ಬಿಡುತ್ತೆ. ಇಲ್ಲಿ ಗಾಳಿನಲ್ಲಿ, ಇಲ್ಲಿ ನೀರಿನಲ್ಲಿ, ಇಲ್ಲಿ ಮಣ್ಣಿನಲ್ಲಿ ಈ ರೀತಿ ದೈವತ್ವದ ಒಂದು ಜ್ಞಾನ ಹಾಸು ಹೊಕ್ಕಾಗ್ಬಿಟ್ಟಿದೆ. ಹಾಗಾಗಿ ಇದು ಇಲ್ಲಿರೋರಿಗೆ ಕೇಳೋವಂಥ ಪ್ರಶ್ನೆನೇ ಅಲ್ಲ. ಇದು ಯಾವ ಪರ್ವತ? ಕೈಲಾಸ ಪರ್ವತ. ಏನಿದ್ರ ಮಹತ್ವ? ನಮ್ಮೆಲ್ಲರ ಆರಾಧ್ಯ ದೈವ ಶಿವ ಇರುವಂತ ಜಾಗ. ಹೀಗೆ ನಾವು ಹೇಳ್ತೇವೆ ಅಲ್ವಾ. ಹೀಗಾದ್ರೆ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ಏನ್ ಪ್ರಶ್ನೆ? ಈಗ ಕೈಲಾಸ ಪರ್ವತ ಅಥವಾ ಏನೋ ಒಂದು ವಿಷಯದ ಬಗ್ಗೆ ಯಾವ್ಯಾವ ರೀತಿನಲ್ಲಿ ನಾವು ನೋಡ್ಬೋದು, ಯಾವ್ಯಾವ ರೀತಿನಲ್ಲಿ ನೋಡಿ ನಾವು ಜ್ಞಾನವನ್ನ ಗಳಿಸ್ಬೋದು? ಈಗ ಇಲ್ಲಿ ನನ್ನ ಚಿತ್ರದಲ್ಲಿ ಕೈಲಾಸ ಪರ್ವತ ತೋರಿಸ್ದೆ. ಅದೇ ರೀತಿ ನಾವು ನೋಡೋ ಮೂಲಕ, ಈಗ ನಾವು ಕಳೆದ ಬಾರಿ ಏನ್ ನೋಡಿದ್ವಿ, ನಾವು ಕಥೆಗಳ ಮೂಲಕ, ಕೇಳೋ ಮೂಲಕ ಏನೇನು ನೋಡಿದ್ವಿ, ಏನ್ಯಾವ ರೀತಿನಲ್ಲಿ ನಾವು ಜ್ಞಾನ ಗಳಿಸ್ಬೋದು ಅಂತ ನೋಡಿದ್ವಿ. ಇವಾಗ ನೋಡೋದ್ರ ಮೂಲಕ ಎಷ್ಟು ರೀತಿ ಇರ್ಬೋದು? ನೀವು ಆಲೋಚನೆ ಮಾಡ್ತಾ ಇರ್ಬೋದು, ಎಷ್ಟು ರೀತಿ ಇರ್ಬೋದು? ಏನ್ ಸ್ವಾಮಿ, ಒಂದೇ ತಾನೇ ನೋಡಕ್ಕಾಗೋದು? ನನ್ನ ಕಣ್ಣಲ್ಲಿ ಏನ್ ಕಾಣುತ್ತೆ ಅದೇ ತಾನೇ? ಇಲ್ಲ ಸ್ವಾಮಿ, ಈ ನೋಡೋ ರೀತಿನಲ್ಲೂ ಜ್ಞಾನ ಇಲ್ಲೂ 3 ರೀತಿ ಇದೆ. ಏನಪ್ಪಾ ಅದು 3? ನಾವು ನೋಡೋ ದೃಷ್ಟಿ ಮೂಲಕ 3 ರೀತಿ ಜ್ಞಾನವನ್ನ ನಾವು ಆರ್ಜಿಸ್ಬೋದು. ಯಾವ್ಯಾವ್ದದು? ಮೊದಲನೇದು ಪ್ರತ್ಯಕ್ಷ, ಕಣ್ಣಾರೆ ಕಂಡಿದ್ದು. ಅಂದ್ರೇನು? ಈಗ ಉದಾಹರಣೆಗೆ ನಿಮ್ಮಲ್ಲಿ ಕೆಲವರು ಕೈಲಾಸ ಪರ್ವತಕ್ಕೆ ನೀವಾಗೇ ಹೋಗಿರ್ಬೋದು, ಅಲ್ಲಿ ನೀವು ಇದೆಲ್ಲ ನೋಡಿರ್ಬೋದು. ಹಾಗಾಗಿ ನಿಮ್ಗದು ಪ್ರತ್ಯಕ್ಷ. ಅಂದ್ರೇನು? ನಿಮ್ಮ ಕಣ್ಣು ಅಕ್ಷ, ಅದ್ರ ಮೂಲಕ ನೀವು ನೋಡಿರುವಂಥದ್ದು, ನಿಮ್ಗದು ಪ್ರತ್ಯಕ್ಷ. ನಾನು ನೋಡಿದ್ದೀನಿ ಸ್ವಾಮಿ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಕೈಲಾಸ ಪರ್ವತ, ಏನು ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ, ಆ ರೀತಿಯೆಲ್ಲ ನಾವು ವಿವರಣೆ ಕೊಡ್ತೇವೆ ಅಲ್ವಾ. ಪ್ರತ್ಯಕ್ಷ. ಇನ್ನ ಪರೋಕ್ಷ. ನಮ್ಮಲ್ಲಿ ಕೆಲವರು ಕೈಲಾಸ ಪರ್ವತಕ್ಕೆ ಇನ್ನೂ ಹೋಗಿಲ್ಲದೆ ಇರ್ಬೋದು, ಆದ್ರೆ ಯಾವುದೋ ಒಂದು ಪುಸ್ತಕದ ಮೂಲಕನೋ ಅಥವಾ ಯಾವುದೋ ಒಂದು ವಿಡಿಯೋ ಮೂಲಕನೋ ಅಥವಾ ಇನ್ಯಾರೋ ಒಬ್ರು ವಿವರಣೆ ಮೂಲಕನೋ ಅಥವಾ ಇನ್ನೆಲ್ಲೋ ದೇವಸ್ಥಾನದಲ್ಲೋ ಯಾರೋ ಮನೆಯಲ್ಲೋ ಒಂದು ಫೋಟೋ ಮೂಲಕನೋ, ಹೀಗೆ ಹಲವಾರು ವಿಧಗಳಲ್ಲಿ ನಾವು ಅದನ್ನ ಕಂಡಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೋದು. ಇದು ಪರೋಕ್ಷ. ಅಂದ್ರೇನು? ಪರ ಅಕ್ಷ, ಇನ್ನೊಬ್ಬರ ಕಣ್ಣಿನ ಮೂಲಕ ಅವ್ರು ನೋಡಿರೋದು, ನಾವು ಅದನ್ನ ಇರಬಹುದು, ಈ ರೀತಿ ಇದೆ ಅಂತ ನಾವು ಕಂಡಿದ್ದು. ಇದು
ನನ್ನ ಸ್ವಂತ ಕಣ್ಣಿನಿಂದ ಕಂಡಿದ್ದಲ್ಲ, ಇನ್ನೊಬ್ಬರ ಕಣ್ಣಿನಿಂದ ಕಂಡಿದ್ದು ಪರೋಕ್ಷ. ಇನ್ನ ಒಂದು ಇವೆರಡನ್ನು ಬಿಟ್ಟು ಒಂದ್ ರೀತಿ ಅದ್ಭುತವಾಗಿರೋ ಅಕ್ಷ ಇದೆ, ಅದು ಅಪರೋಕ್ಷ. ಇದು ಒಂದ್ ರೀತಿ ಬೇರೆನೆ. ಇದಕ್ಕೆ ಕಣ್ ಬೇಕಾಗಿಲ್ಲ, ಕಣ್ಣು ಬೇಕಿಲ್ಲದೆ ಕಂಡಿಡಿದಿರುವಂತ ಜ್ಞಾನ, ಒಂದ್ ರೀತಿ ಸ್ವಯಂ ಜ್ಞಾನ, ತಾನೇ ತಾನಾಗಿರುವಂತ ಜ್ಞಾನ. ಯಾಕಂದ್ರೆ ಇದನ್ನ ಕಾಣ್ಲಿಕ್ಕೆ ಈ ಕಣ್ ಬೇಕಾಗಿಲ್ಲ, ಈ ಕಣ್ಣಿಲ್ದೇನೆ ಕಂಡಿರುವಂಥದ್ದು. ಈ ರೀತಿ ನಾವು ನೋಡೋದ್ರ ಮೂಲಕ ನಾವು ಬೇರೆ ಬೇರೆ ಜ್ಞಾನವನ್ನ ಗಳಿಸ್ಬೋದು. ಅಪರೋಕ್ಷದಿಂದ ಪ್ರತ್ಯಕ್ಷಕ್ಕೆ ಅಜಗಜಾಂತರ. ಯಾಕಂದ್ರೆ ಪ್ರತ್ಯಕ್ಷ ಅಂತಂದ್ರೆ ನಮ್ಗೆ ಕಣ್ಬೇಕು, ಅಲ್ಲಿ ಏನೋ ಒಂದು ನಡೀತಾ ಇರ್ಬೇಕು. ಅಪರೋಕ್ಷ ಅನ್ನೋದಕ್ಕೆ ಅದೇನು ಬೇಕಾಗಿಲ್ಲ ಸ್ವಾಮಿ, ಬೇಕಾಗಿರೋದು ನೀವು ಮಾತ್ರ, ನಿಮ್ ಬಗ್ಗೆ ಮಾತ್ರ ಅದು. ಹಾಗಾಗಿ ಅಪರೋಕ್ಷ ಅನ್ನೋದು ಒಂದ್ ರೀತಿ ಪರೋಕ್ಷಕ್ಕೆ ನಾವು ವ್ಯತ್ಯಾಸವಾಗಿ ನೋಡಿದಾಗ ಅಜಗಜಾಂತರ, ಇದು ಬೇರೆ ಅದು ಬೇರೆ, ಈ ರೀತಿ ನಾವು ನೋಡ್ಬೋದು. ಈ ರೀತಿ ನೋಡೋದು ಮೂಲಕ ನಾವು ಗಳಿಸೋ ಜ್ಞಾನ ಇರುತ್ತಲ್ಲ, ಅದನ್ನ ನಾವು ಜೀವನದಲ್ಲಿ ಹೇಗೆ ಉಪಯೋಗ ಮಾಡೋದು ಸ್ವಾಮಿ? ನಿಮ್ಗೆಲ್ಲ ಈ ಕತೆ ಬಹಳ ಚಿರಪರಿಚಿತ ಇರಬಹುದು. ಈ ಕತೆ ನಾವು ಸಣ್ಣ ಮಕ್ಕಳಿಂದ ಕೇಳ್ಕೊಂಡು ಬಂದಿದ್ದೀವಿ ಅಲ್ವಾ? ನಮ್ಮ ಈ ಅಮ್ಮ ನೀರು ತರಲಿಕ್ಕೆ ಮಗುನ ಮಲಗಿಸಿ ತನ್ನ ಪ್ರಿಯ ಮುಂಗುಸಿಯನ್ನ ಕಾವಲಿಗಿಟ್ಟು ಹೋಗಿರ್ತಾರೆ. ಬರೋ ಅಷ್ಟರಲ್ಲಿ ಮುಂಗುಸಿ ಬಾಯಿನಲ್ಲಿ ರಕ್ತ ಇರುತ್ತೆ, ಆ ಬಾಗ್ಲ ಹತ್ರ ನಿಂತಿರುತ್ತೆ. ಅದನ್ನ ನೋಡಿ ಆ ಅಮ್ಮ ಗಾಬರಿ ಆಗ್ತಾಳೆ. ಅಯ್ಯಯ್ಯೋ, ನನ್ನ ಮಗು ನೀದೇನೋ ಮಾಡ್ಬಿಟ್ಟಿದೆ ಮುಂಗ್ಸಿ ಅಂತ ಹೇಳಿ ಆ ಬಿಂದಿಗೆನ ಆ ಮುಂಗ್ಸಿ ಮೇಲೆ ಹಾಕಿ ಆ ಮುಂಗ್ಸಿ ಸತ್ತೋಗ್ಬಿಡುತ್ತೆ. ಒಳಗ್ ಬರ್ತಾರೆ, ಅಲ್ಲಿ ನೋಡಿದ್ರೆ ಮಗು ಆರಾಮವಾಗಿದೆ. ಮಗು ಪಕ್ಕ ಒಂದು ಸತ್ತಿರೋ ಒಂದು ನಾಗರ ಹಾವಿದೆ. ಈ ಕತೆ ನಮ್ಮೆಲ್ಲರಿಗೂ ಗೊತ್ತು. ಇಲ್ಲಿ ಏನಾಯ್ತು? ಆಕೆ ಪ್ರತ್ಯಕ್ಷ ತನ್ನ ಕಣ್ಣಿನಿಂದ ನೋಡಿದ್ಲು ಏನನ್ನ? ರಕ್ತವನ್ನ, ಅಲ್ಲಿ ನಿಂತಿರೋ ಮುಂಗ್ಸಿಯನ್ನ. ಆದ್ರೆ ಆಕೆ ಮನಸ್ಸಿನಲ್ಲಿ ಬಂದಿದ್ದ ವಿಚಾರ ಏನು? ನನ್ನ ಮಗುಗೇನೋ ಆಗಿದೆ, ನನ್ನ ಮಗುಗೇನೋ ಆಗಿರೋದು ಈ ಮುಂಗ್ಸಿ ಮೂಲಕ. ಆ ವಿಚಾರವನ್ನ ಆಕೆ ಪ್ರಮಾಣ ಮಾಡ್ಲೇ ಇಲ್ಲ ಸ್ವಾಮಿ. ಆಕೆ ಯಾವ ರೀತಿ ನಾನಿದನ್ನ ಸತ್ಯನೋ ಸುಳ್ಳೋ ಕಂಡಿಡಿಯೋಣ ಅನ್ನೋದನ್ನ ನೋಡ್ಲೇ ಇಲ್ಲ ಸ್ವಾಮಿ. ಕಣ್ಣಿನಿಂದ ಏನ್ ಕಾಣಿಸ್ತೋ ಅದೇ ನಿಜ ಅಂತ ನಂಬ್ಕೊಂಡ್ಬಿಟ್ಲು. ಹಾಗಾಗಿ ಆಕೆ ಮೂಲಕ ಒಂದು ದುರ್ಘಟನೆ ನಡೀತು. ಏನಾಯ್ತು? ಆ ಒಂದು ಮುಂಗುಸಿ, ಆ ಮುಂಗುಸಿಯಿಂದ ಆ ಮಗುವಿನ ಅವತ್ತು ಪ್ರಾಣ ಉಳಿದಿತ್ತು, ಅದು ಪ್ರಾಣ ಕಳ್ಕೊಳ್ತು ಅಲ್ವಾ? ಹಾಗಾಗಿ ನಮ್ಮ ಗುರು ಹಿರಿಯರು ಏನ್ ಹೇಳ್ತಾರೆ? ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು. ಹೀಗೆ ನಾವು ಜ್ಞಾನವನ್ನ ಆರ್ಜನೆ ಮಾಡೋ ಸಮಯದಲ್ಲಿ ಕೆಲವು ಸರ್ತಿ ನಮ್ಗೆ ಪ್ರತ್ಯಕ್ಷವಾಗಿ ಕಾಣಿಸ್ಬೋದು, ಆದ್ರೆ ನಾವು ಪ್ರಮಾಣಿಸಿ ನೋಡ್ಬೇಕು. ಪ್ರಮಾಣಿಸಿ ಅಂತಂದ್ರೆ ಏನು? ನಮ್ಮ ಮನಸ್ಸಿನಲ್ಲಿ ನಾವು ಮೊದಲನೇದಾಗಿ ವ್ಯವಧಾನವಾಗಿ ನೋಡ್ಬೇಕು. ಕಣ್ಣಿಗೆ ಕಾಣಿದ್ದೆಲ್ಲ ಸತ್ಯ ಅಲ್ಲ ಅಲ್ವಾ? ಕಿವಿಗೆ ಕೇಳಿದ್ದೆಲ್ಲ ಸತ್ಯ ಅಲ್ಲ. ಅದನ್ನ ನಾವು ಪ್ರಮಾಣ ಮಾಡಿ ನೋಡ್ಬೇಕು. ಪ್ರಮಾಣ ಅಂತಂದ್ರೆ ಏನು? ಯಾವ ಆಧಾರದ ಮೇಲೆ ನಾನು ಇದನ್ನ ನಂಬಲಿ? ಏನು ಇದಕ್ಕೆ ಆಧಾರ? ಈ ರೀತಿ ನೀವು ನಾನು ಪ್ರಶ್ನೆಯನ್ನ ಹಾಕೊಂಡು ಅದನ್ನ ನಾವು ನೋಡ್ಬೇಕಾಗತ್ತೆ. ಈಗಾಗಲೇ ನಾನು ಉದಾಹರಣೆ ಕೊಟ್ಟೆ, ವಾಟ್ಸ್ಆಪ್ ಅಲ್ಲಿ ಬೇರೆ ಬೇರೆ ಮೆಸೇಜ್ ಬರುತ್ತೆ ಅಂತ. ಬಂದಿದ್ ಮೆಸೇಜ್ ಎಲ್ಲ ನಮ್ ಕಣ್ಣು ಕಾಣಿಸ್ತಾ ಇರುತ್ತೆ. ಅಯ್ಯೋ, ನಾನೇ ನೋಡಿದೆ ಸ್ವಾಮಿ ವಿಡಿಯೋ, ಆ ವಿಡಿಯೋನಲ್ಲಿ ಏನಾಗ್ತಾ ಇತ್ತು ಗೊತ್ತಾ ಅಂತ ನಾವೆಲ್ಲ ಕತೆ ಹೇಳ್ತೇವೆ. ಆ ನೋಡೋ ವಿಡಿಯೋ ನನ್ ಕಣ್ ಮೂಲಕನೇ ಇರ್ಬೋದು, ಆದ್ರೆ ಪ್ರಮಾಣಿಸಿ ನೋಡು, ಗಮನ ಕೊಟ್ಟು ಇದು ನಿಜನಾ, ಈ ರೀತಿ ಆಗ್ತಾ ಇದೆಯಾ, ಒಂದ್ 2-3 ಕಡೆ ಕೇಳಿ ಬಲ್ಲವರಿಂದ. ಈ ರೀತಿ ವಾಟ್ಸ್ಆಪ್ ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಬೇರೆ ಬೇರೆ ರೀತಿನಲ್ಲಿ ಈ ರೀತಿ ವಿಡಿಯೋಗಳ ಬಗ್ಗೆ ಸ್ವಲ್ಪ ಜ್ಞಾನ ಇರೋರನ್ನ ಮಾತಾಡಿಸಿ ಪ್ರಮಾಣಿಸಿ ನೋಡ್ಬೇಕಾಗತ್ತೆ ಸ್ವಾಮಿ. ಆವಾಗಷ್ಟೇನೆ ಆ ಏನು ಜ್ಞಾನವನ್ನ ನಾವು ಆರ್ಜನೆ ಮಾಡ್ತಾ ಇರ್ತೇವಲ್ಲ ಅದು ಸ್ಥಿರವಾಗತ್ತೆ. ಇಲ್ಲ ಅಂದ್ರೆ ಅದು ಅಸ್ಥಿರವಾದ ಜ್ಞಾನ. ಹಾಗೆ ಈ ಅಮ್ಮನಿಗೆ ಆ ರಕ್ತ ನೋಡಿದ ತಕ್ಷಣ ಒಂದು ಜ್ಞಾನ ಉತ್ಪತ್ತಿ ಆಯ್ತು. ಏನು? ನನ್ನ ಮಗುಗೇನೋ ಆಗಿದೆ ಅಂತ. ಅದನ್ನ ಆಕೆ ಪ್ರಮಾಣಿಸ್ಲೇ ನೋಡ್ಲಿಲ್ಲ. ಹಾಗಾಗಿ ಆಕೆಯಿಂದ ಒಂದು ದುರ್ಘಟನೆ ಆಯ್ತು ಅಲ್ವಾ? ಹಾಗೇನೆ
ನಿಮ್ಮ ನನ್ನ ಜೀವನದಲ್ಲಿ ಸಹ ಆಗೋ ಸಾಧ್ಯತೆ ಇರುತ್ತೆ. ಯಾವಾಗ ನಮ್ಮ ಈ ಕಣ್ಣಿನಿಂದ ಬರ್ತಾ ಇರೋ ಜ್ಞಾನ ಅಥವಾ ನಾವು ಇನ್ನೊಬ್ಬರ ಮೂಲಕ ಬರ್ತಾ ಇರೋ ಅಪರೋಕ್ಷ ಜ್ಞಾನ ಇರ್ಬೋದು. ಆದ್ರೆ ಇವೆರಡನ್ನು ನೀವು ನಾನು ವಿಚಾರಿಸಿ ನೋಡ್ಬೇಕಾಗತ್ತೆ, ಪ್ರಮಾಣಿಸಿ ನೋಡ್ಬೇಕಾಗತ್ತೆ. ಇನ್ನ ನಾನು ಹೇಳಿದ್ನಲ್ಲ ಅಪರೋಕ್ಷ ಜ್ಞಾನ, ಅದು ಸ್ವಲ್ಪ ಬೇರೆ. ಅದನ್ನ ಮುಂದೆ ವಿಚಾರ ಮಾಡೋಣ. ಈಗ ನಾವು ಎರಡು ರೀತಿಯ ಜ್ಞಾನದ ಆರ್ಜನೆಯ ವಿಧಗಳನ್ನ ನೋಡಿದೀವಿ. ಕಥೆಗಳ ಮೂಲಕ, ಆ ಕಥೆಗಳ ಮೂಲಕ ನೋಡಿದಾಗ ಏನು ವ್ಯತ್ಯಾಸ ಅಂತ ನೋಡಿದ್ವಿ. ಈ ನೋಟದ ಮೂಲಕ ಇಲ್ಲಿ ಏನು ವ್ಯತ್ಯಾಸ ಅಂತ ನೋಡಿದ್ವಿ. ಈಗ ಇನ್ನೊಂದು ಸ್ವಾಮಿ, ವಿವಿಧ ವಸ್ತುಗಳ ಮೂಲಕ. ನಮ್ಮ ಜೀವನದಲ್ಲಿ ಸುತ್ತಮುತ್ತ ಬರೀ ವಸ್ತುಗಳು ಸ್ವಾಮಿ ಅಲ್ವಾ? ಸ್ವಲ್ಪ ಗಮನ ಕೊಟ್ಟು ನೋಡಿ, ಎಲ್ಲ ವಸ್ತುಗಳು. ಈಗ ನೀವು ಏನೋ ಒಂದು ಈ ಕೇಳಿಸ್ಕೊತಾ ಇರೋ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ನೀವು ಕೂತ್ಕೊಂಡಿರೋ ಚೇರ್ ಇರ್ಬೋದು, ನಿಮ್ ಮುಂದೆ ಒಂದು ಟೇಬಲ್ ಇರ್ಬೋದು, ನೀವಿರೋ ಒಂದು ಜಾಗದಲ್ಲಿ ನಿಮ್ಮ ರೂಮ್ ನಲ್ಲಿ ಬೇರೆ ಬೇರೆ ರೀತಿಯ ಫೋಟೋ ಇರ್ಬೋದು, ಪುಸ್ತಕ ಇರ್ಬೋದು, ನಿಮ್ ಕನ್ನಡಕ ಇರ್ಬೋದು, ನೀವು ಹಾಕೊಂಡಿರೋ ಬಟ್ಟೆ ಇರ್ಬೋದು, ಅಥವಾ ನಿಮ್ ದೇಹ, ಈ ಮರ ಗಿಡ, ಎಷ್ಟು ವಸ್ತುಗಳು ಸ್ವಾಮಿ. ಈ ಪ್ರಪಂಚ ಅಂತಂದ್ರೆ ಈ ಪ್ರಪಂಚದಲ್ಲಿ ಅಸಂಖ್ಯಾತ ವಸ್ತುಗಳು ಅಲ್ವಾ? ನಮ್ಮ ಊಹೆಗೂ ಮಿಗಿಲಾಗಿ ಇರುವಂತ ವಸ್ತುಗಳು. ಕೆಲವಷ್ಟು ವಸ್ತುಗಳ ರೂಪರೇಖೆ ನಾವು ಊಹೆನೂ ಮಾಡಿರಲ್ಲ. ಈ ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಆ ರೀತಿ ಕೆಲವಷ್ಟು ಟಿವಿ ಚಾನೆಲ್ಗಳಲ್ಲಿ ನಮ್ಗೆ ತೋರಿಸ್ತಾರೆ ಕೆಲವಷ್ಟು ಬೇರೆ ಬೇರೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ. ಕೆಲವಷ್ಟಂತೂ ನಾವು ನೋಡುವುದಿರಲ್ಲ ಅಲ್ವಾ? ಆ ರೀತಿ ಅಸಂಖ್ಯಾತ ಅನೇಕ ವಸ್ತುಗಳು, ಈ ರೀತಿ ಇರುವಂತ ಒಂದು ಭಂಡಾರನೇ ನಮ್ಮ ಈ ಪ್ರಪಂಚ ಅಲ್ವಾ? ಅದ್ರ ಮೂಲಕ ನಾವು ಜ್ಞಾನ ಯಾವ್ಯಾವ ರೀತಿಯಲ್ಲಿ ಕಲಿಬಹುದು, ಏನೇನು ಜ್ಞಾನದ ವಿಧಗಳಿದೆ ಅಲ್ಲಿ. ಅದಕ್ಕೂ ಮೊದಲನೇದಾಗಿ ಒಂದು ಸಣ್ಣ ಪ್ರಶ್ನೆ, ದಯವಿಟ್ಟು ಯಾರಿಗೆ ಉತ್ತರ ಕೊಡ್ಲಿಕ್ಕೆ ಅನ್ಸುತ್ತೆ ಅನ್ಮ್ಯೂಟ್ ಮಾಡ್ಕೊಂಡು ಉತ್ತರ ಕೊಡಿ. ಇಲ್ಲಿ ಮುಂದೆ ಒಂದು ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿ ಎಷ್ಟು ವಸ್ತುಗಳಿವೆ? ಇಲ್ಲಿ ಮುಂದೆ ಏನೋ ಒಂದು ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿ ನಿಮಗೆ ಎಷ್ಟು ವಸ್ತುಗಳು ಕಾಣಿಸ್ತಾ ಇದೆ? ಯಾರಿಗಾರು ಹೇಳಲಿಕ್ಕೆ ಇಷ್ಟ ಇದೆಯಾ? ಬೇಕಾದ್ರೆ ಚಾಟ್ ಆನೆ ಒಂದು, ಇನ್ನೊಂದು ಸರ್ ಆನೆ ಒಂದು, ಮೇಕೆ ಒಂದು, ಅನಿಮಲ್ ಇದೆ. ಎರಡು ವಸ್ತು ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಮುಂದೆ ಕೊಂಬೆ ನೋಡಿದ್ರೆ ಇನ್ನೊಂದು ಅನಿಮಲ್ ಇದೆ ಅಂತ ಅನ್ಸುತ್ತೆ, ಕಾಲ್ ನೋಡಿದ್ರೆ ಇಲ್ಲ ಅನ್ಸುತ್ತೆ ಅಲ್ವಾ? ಆದ್ರೆ ನಮ್ಗೆ ಮುಖ್ಯ ಪಾಯಿಂಟ್ ಅಂತದ್ದು ಎರಡು ಏನೋ ಪ್ರಾಣಿಗಳು, ಒಂದು ಆನೆ ಒಂದು ಮೇಕೆ, ಎರಡು ಅಲ್ವಾ? ನಮ್ಮೆಲ್ರಿಗೂ ಸಹಜವಾಗಿ ಅನ್ಸುತ್ತೆ ಎರಡು. ಆದ್ರೆ ನಾನು ಹೇಳಿದ್ನಲ್ಲ, ಇವತ್ತು ನಾವು ಸ್ವಲ್ಪ ತರಲೆ ತಿಮ್ಮಂತರ ಆಲೋಚನೆ ಮಾಡ್ಬೇಕಾಗತ್ತೆ. ತರಲೆ ತಿಮ್ಮಂತರ ಅಂತಂದ್ರೆ ಏನೋ ತಲಹರಟೆ ಅಲ್ಲ. ತರಲೆ ತಿಮ್ಮಂತರ ಅಂತಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಜೀವನದಲ್ಲಿ ಸೂಕ್ಷ್ಮತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಮ್ಗಲ್ಲಿ ವ್ಯತ್ಯಾಸಗಳು ನೋಡ್ಲಿಕ್ಕೆ ಸಾಧ್ಯ. ಮೊದಲನೇ ನೋಟದಲ್ಲಿ ಎರಡು ವಸ್ತು ಅಂತ ಅನ್ಸುತ್ತೆ. ಆದ್ರೆ ನಾನ್ ಹೇಳ್ತೇನೆ, ಎರಡಲ್ಲ, ಮೂರಲ್ಲ, 4 ವಸ್ತುಗಳಿದೆ. 4 ವಸ್ತುನ ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಬಂದಿರ್ಬೋದು ನಿಮ್ಮೆಲ್ಲರಿಗೂ ಅಲ್ವಾ? ಕೊಡ್ತೇನೆ. ಏನ್ ಮೊದಲನೇದು ಅಜ್ಜ, ಮೇಕೆ ಕಾಣಿಸ್ತಾ ಇದೆ. ಹೌದು, ಇದು ಮೊದಲನೇ ವಸ್ತು. ಹೌದು. ಇನ್ನೆರಡನೇ ವಸ್ತು ಯಾವುದು? ನಮ್ಮ ಆನೆ, ಗಜ. ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ, ನಮ್ ಯಾರಿಗೂ ಅದನ್ನ ಮಿಸ್ ಮಾಡ್ಕೊಳಕ್ಕೆ ಆಗಲ್ಲ. ಅಜ ಆಯ್ತು, ಗಜ ಆಯ್ತು, 2 ವಸ್ತು, ಮುಖ್ಯವಾದ ವಸ್ತುಗಳು. ಇನ್ನು ಮೂರನೇ ವಸ್ತು, ಈಗ ಇಲ್ಲಿ ಅಜ ಇದೆ, ಇಲ್ಲಿ ಗಜ ಇದೆ. ಇವೆರಡ್ರ ಮಧ್ಯೆ ಅಂತರ ಇಲ್ಲ ಅಂತಂದ್ರೆ ನಮಗೆ ಅಜ ಗಜ ಬೇರೆಯಾಗಿ ಕಾಣಿಸ್ತಾ ಇತ್ತ ಸ್ವಾಮಿ? ಆ ಅಂತರ ಅಂದ್ರೆ ಏನೋ ಒಂದು ಆಕಾಶ, ಏನೋ ಒಂದು ಖಾಲಿ ಜಾಗ ಅಂತ ಇದೆಯಲ್ಲ, ನಾವ್ ಅದನ್ನ ಎಷ್ಟೊಂದ್ ಸರ್ತಿ ಗಣನೆಗೆ ತಗೊಳಲ್ಲ ಅಲ್ವಾ? ಅದಿರ್ಲಿಲ್ಲ ಅಂತಿದ್ರೆ ಈ ಅಜ ಮತ್ತೆ ಗಜ ಎರಡನ್ನು ಬೇರೆ ಬೇರೆಯಾಗಿ
ನಮ್ಗೆ ಹೆಂಗ್ ಕಾಣಿಸ್ತಾ ಇತ್ತು ಸ್ವಾಮಿ ಅಲ್ವಾ? ಅವೆರಡರ ಮಧ್ಯೆ ಒಂದೇನೋ ಒಂದು ಅಂತರ ಇದೆ. ಅಜ ಗಜ ಅಂತರ ನೋಡಿ ಅಲ್ಲೇ ಇದೆ. ಮೂರಾಯ್ತು ವಸ್ತುಗಳು. ಇನ್ನ ಮುಖ್ಯವಾದ ಇನ್ನೊಂದು ವಸ್ತು ಇದೆ ಸ್ವಾಮಿ, ಬಹಳ ಮುಖ್ಯವಾದ ವಸ್ತು. ಈ ಮೂರು ವಸ್ತುನು ಈ ವಸ್ತು ಇಲ್ಲ ಅಂತಂದ್ರೆ ಏನೂ ಇಲ್ಲ ಸ್ವಾಮಿ. ಈ ಮೂರು ವಸ್ತುಗಳನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಇನ್ನೊಂದು ವಸ್ತು ಇಲ್ಲ ಅಂತಂದ್ರೆ. ಯಾವ್ದು ಗೊತ್ತಾ ಅದು ಬಹಳ ಮುಖ್ಯವಾಗಿರೋ ವಸ್ತು? ಅದು ನೀವು ಸ್ವಾಮಿ. ನೀವಿರ್ಲಿಲ್ಲ ಅಂದಿದ್ರೆ ಈ ಅಜ ಗಜ ಅಂತರ ಇದನ್ನೆಲ್ಲ ಯಾರು ಲೆಕ್ಕಾಚಾರ ಮಾಡ್ತಿದ್ದಿದ್ದು? ಯಾರು ಇದನ್ನೆಲ್ಲ ಗಮನಿಸ್ತಿದ್ದಿದ್ದು? ಯಾರು ಇಲ್ಲ ತಾನೆ. ನೀವಿರೋದಕ್ಕೆ ತಾನೆ ಇದೆಲ್ಲ ವ್ಯತ್ಯಾಸ ಕಂಡುಹಿಡಿಲಿಕ್ಕೆ ಆಗ್ತಾ ಇರೋದು. ನೀವು ಇಲ್ಲಿ ಈ ಚಿತ್ರದಲ್ಲಿರೋ ಬಹಳ ಮುಖ್ಯವಾಗಿರೋ ಇನ್ನೊಂದು ವಸ್ತು. ನೀವಿರ್ಲಿಲ್ಲ ಅಂದಿದ್ರೆ, ಯಾವ ನೀವು? ಇದನ್ನೆಲ್ಲ ಅರ್ಥಕೊಳ್ಳೋ ನೀವಿರ್ಲಿಲ್ಲ ಅಂದಿದ್ರೆ ಈ ಚಿತ್ರಕ್ಕೆ ಏನ್ ಬೆಲೆ ಸ್ವಾಮಿ? ಏನೂ ಇಲ್ಲ ಅಲ್ವಾ? ಹೀಗಾಗಿ ಈ ಚಿತ್ರದಲ್ಲಿ 4 ವಸ್ತುಗಳಿದೆ. ಅಜ ಗಜ ಅಂತರ ಮತ್ತೆ ನೀವು ಅಲ್ವಾ? ಈಗ ಇನ್ನ ಒಂದು ಮುಂದಿನ ಪ್ರಶ್ನೆ. ಈ ರೀತಿ ಈಗ ನಾವು ಬೇರೆ ಬೇರೆ ವಸ್ತುಗಳನ್ನ ನೋಡಿದ್ವಿ. ಈ ವಸ್ತು ಜ್ಞಾನವನ್ನ ನಾವು ಎಷ್ಟು ರೀತಿನಲ್ಲಿ ನೋಡ್ಬೋದು? ಎಷ್ಟೊಂದು ವಸ್ತುಗಳಿದೆ. ಅಜ ಗಜ ಅಂತರ, ಅದೇ ತರ ಮಾವು, ಸೀಬೆ ಹಣ್ಣು, ಬೇವಿನಕಾಯಿ, ಹಾಗಲಕಾಯಿ, ನರಿ, ಸಿಂಹ, ಚಿರತೆ, ಹದ್ದು, ಗಿಡಗ, ಬೆಟ್ಟ, ಗುಡ್ಡ, ನಕ್ಷತ್ರ, ಲಕ್ಷಾಂತರ ಕೋಟ್ಯಾಂತರ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ, ಮನೆ, ಕಾರು, ಎಷ್ಟೊಂದಿದೆ ಅಲ್ವಾ? ಈ ರೀತಿ ವಸ್ತು ಜ್ಞಾನವನ್ನ ನಾವು ಹಾಗಾದ್ರೆ ಎಷ್ಟು ಮೂಲಭೂತ ರೀತಿಗಳಲ್ಲಿ ನೋಡ್ಬೋದು ಸ್ವಾಮಿ? ಇದು ಮೂಲಭೂತವಾಗಿ ನಾವು ಆಲೋಚನೆ ಮಾಡಿದಾಗ ಕೇವಲ 2 ರೀತಿನಲ್ಲಿ ನೋಡ್ಬೋದು ಸ್ವಾಮಿ. 2 ರೀತಿನಲ್ಲಿ. ಇಷ್ಟೆಲ್ಲ ಇದ್ರೂ ಇದ್ರ ಬಗ್ಗೆ ನಾವು ಜ್ಞಾನವನ್ನ ಆರ್ಜನೆ ಮಾಡ್ಬೇಕು ಅಥವಾ ಜ್ಞಾನವನ್ನ ವಿಚಾರ ಮಾಡ್ಬೇಕು ಅಂತಂದಾಗ 2 ರೀತಿನಲ್ಲಿ ನಾವು ಮೂಲಭೂತವಾಗಿ ವಿಚಾರ ಮಾಡ್ಬೋದು. ಒಂದು ಅಪರ ಅಂದ್ರೆ ಏನೋ ಒಂದು ನಾನು ತಿಳ್ಕೊಳ್ಳೋ ವಸ್ತು. ನನ್ಗೆ ಯಾವ್ದ್ರ ಬಗ್ಗೆ ತಿಳ್ಕೊಳ್ಬೇಕು? ಅಜದ ಬಗ್ಗೆ ತಿಳ್ಕೊಳ್ಬೇಕು, ಗಜದ ಬಗ್ಗೆ ತಿಳ್ಕೊಳ್ಬೇಕು, ಅವುಗಳ ಮಧ್ಯೆ ಇರೋ ಅಂತರದ ಬಗ್ಗೆ ತಿಳ್ಕೊಳ್ಬೇಕು. ನನಗೆ ವಾಟ್ಸ್ಆಪ್ ಬಗ್ಗೆ ತಿಳ್ಕೊಳ್ಬೇಕು, ನನಗೆ ಹೇಗೆ ವಿಡಿಯೋ ಮಾಡ್ಬೇಕು ಅನ್ನೋದ್ ಬಗ್ಗೆ ತಿಳ್ಕೊಳ್ಬೇಕು, ನನಗೆ ಅನ್ನ ಹೇಗೆ ಮಾಡೋದು ತಿಳ್ಕೊಳ್ಬೇಕು, ನನಗೆ ಈ ಪ್ರೆಸೆಂಟೇಶನ್ ಹೇಗೆ ಮಾಡೋದು ತಿಳ್ಕೊಳ್ಬೇಕು. ಹೀಗೆ ಜೀವನದಲ್ಲಿ ಏನೋ ಒಂದು ನನಗೆ ತಿಳ್ಕೊಳ್ಬೇಕು ಅಂತ ಇನ್ನೊಂದೇನೋ ವಸ್ತು ಇದೆ ಅಲ್ವಾ? ಹಾಗೆ ತಿಳಿಯೋ ವಸ್ತು ಜೀವನದಲ್ಲಿ ಈ ಎಲ್ಲಾನು ನಾವು ಈ ರೀತಿ ತಿಳಿಯೋ ವಸ್ತು ಅಂತ ಕರಿಬೋದು. ಅದನ್ನ ಅಪರ. ಇನ್ನ ಇದನ್ನೆಲ್ಲ ತಿಳ್ಕೊಳ್ತಿರೋ ನಾನಿದ್ದೀನಲ್ಲ, ನನ್ ಬಗ್ಗೆ ತಿಳ್ಕೊಳ್ಳೋದು, ತಿಳಿಯುವವನ ಬಗ್ಗೆ. ಯಾರು ನಾನು? ಇದೆಲ್ಲ ತಿಳ್ಕೊಳ್ತಾ ಇದ್ದೀನಲ್ಲ, ನಾನ್ ಯಾರು? ಪರ. ಈ ರೀತಿ ಅಪರಾಜ್ಞಾನ, ಪರಾಜ್ಞಾನ. ಅಪರಾಜ್ಞಾನ ಅಂದ್ರೆ ನನ್ನ ಹೊರತಾಗಿ ನಾನು ಏನೋ ಒಂದು ಬೇರೆ ಒಂದು ವಿಷಯವನ್ನ ತಿಳ್ಕೊಳ್ಳಿಕ್ ಹೋಗ್ತಾ ಇದ್ದೇನಲ್ಲ. ಯಾರೋ ದೇವ್ರಂತ ಇದಾರಂತೆ, ದೇವ್ರ ಬಗ್ಗೆ ತಿಳ್ಕೊಳ್ತೀನಿ. ಅಲ್ಲಿ ಏನೋ ದೇವಸ್ಥಾನ ಅಂತ ಇದೆಯಂತೆ, ದೇವಸ್ಥಾನ ಬಗ್ಗೆ ತಿಳ್ಕೊಳ್ತೀನಿ. ಏನೋ ಅಲ್ಲಿ ಯುದ್ಧ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ತೀನಿ. ಆ ರೀತಿ ಏನೋ ಒಂದು ನನ್ನನ್ನ ಹೊರತಾಗಿ ಇನ್ನೇನೋ ಒಂದು ಬಗ್ಗೆ ತಿಳ್ಕೊಳಕ್ ಹೋಗ್ತೀನಲ್ಲ, ಅದು ಅಪರ, ತಿಳಿಯುವಂತ ವಸ್ತು. ಇನ್ನ ತಿಳಿಯೋ ನಾನಿದ್ದೀನಲ್ಲ, ನಾನು ನನ್ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ನಾನು ಯಾರು? ನಿಜವಾದ ನಾನು ಯಾರು? ಇದೆಲ್ಲ ತಿಳ್ಕೊಳ್ತಾ ಇದ್ದೀನಲ್ಲ, ನಾನು ಯಾರು? ಇದು ಪರ. ಹೀಗೆ ಇವೆರಡು ಮಧ್ಯ ದೊಡ್ಡ ಅಂತರ ಸ್ವಾಮಿ, ದೊಡ್ಡ ಅಂತರ. ನನ್ ಬಗ್ಗೆ ನಾನು ತಿಳ್ಕೊಳ್ಳೋದೇನೇನೆ ನನ್ ಮಿಕ್ಕಿದೆಲ್ಲದ್ರ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇರ್ತೀನಿ. ಮಿಕ್ಕಿದ್ದು ಎಷ್ಟೆಲ್ಲ ಇದೆ, ಆದ್ರೆ ಇದನ್ನೆಲ್ಲ ತಿಳ್ಕೊಳ್ತಿರೋ ನನ್ ಬಗ್ಗೆ ನಾನು ಎಷ್ಟೊಂದ್ ಸರ್ತಿ ವಿಚಾರಣೆ ಮಾಡಿರಲ್ಲ. ಗಜಗಜಾಂತರ. ಈ ಅಂತರ, ಈ ಜ್ಞಾನವನ್ನ ನಾವು ಸರಿಯಾಗಿ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಜೀವನದಲ್ಲಿ ಬಹಳ ನೋವು ಉಂಟು ಮಾಡ್ಕೊಳ್ತೀವಿ ಸ್ವಾಮಿ. ಯಾಕಂದ್ರೆ ಜೀವನದಲ್ಲಿ ನಾವ್ ಏನೋ ಇನ್ನೊಂದ್ರ ಬಗ್ಗೆ ಮಾತ್ರ ತಿಳ್ಕೊಳ್ತಾ ಹೋಗ್ತೀವಿ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದೇ ಇಲ್ಲ. ನಮ್ಮೆಲ್ಲ ನೋವು ಅದರಿಂದನೇ ಉತ್ಪತ್ತಿ ಆಗೋದು. ಏನು ಅಪರ ಅಂತಂದ್ರೆ ಎಲ್ಲ ಮಿಕ್ಕಿದ್ದೆಲ್ಲ
ನಾನು ಏನೋ ಒಂದು ನಾನು ವಿಚಾರ ಮಾಡ್ತೇನಲ್ಲ, ಏನೋ ಒಂದು ವಸ್ತು, ಆ ವಸ್ತು ಏನೋ ಒಂದು ನನ್ನ ಮನೆಯಲ್ಲಿರೋ ಸಾಮಾನು ಇರ್ಬೋದು, ಅಥವಾ ನನ್ನ ದೇಹದ ಕುರಿತಾಗಿರ್ಬೋದು, ನನ್ನ ಮನಸ್ಸಿನಲ್ಲಿ ಬರ್ತಾ ಇರೋ ಬೇರೆ ಬೇರೆ ಆಲೋಚನೆ ಇರ್ಬೋದು, ಮರ ಇರ್ಬೋದು, ಗಿಡ ಇರ್ಬೋದು, ಇದು ಎಲ್ಲಾನು ಒಂದು ಬುಟ್ಟಿನಲ್ಲಿ ಹಾಕಿದ್ರೆ ಅದು ಅಪರ. ಇನ್ನ ಇದನ್ನೆಲ್ಲ ತಿಳ್ಕೊಳ್ತಾ ಇರೋ ನಾನಿದ್ದೀನಲ್ಲ, ನನ್ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದು ಪರ. ಏನ್ ವ್ಯತ್ಯಾಸ ಇವೆರಡು ಮಧ್ಯೆ? ಅಪರ ನಾನು ಏನೋ ತಿಳ್ಕೊಳ್ಳುವಂತ ವಸ್ತು. ನಾನು ಇದೇನೋ ಪೌಚ್ ಬಗ್ಗೆ ತಿಳ್ಕೊಳ್ಬಹುದು, ನಾನು ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಬಹುದು, ನಾನು ಈ ಒಂದು ವಾಟರ್ ಬಾಟಲ್ ಬಗ್ಗೆ ತಿಳ್ಕೊಳ್ಬಹುದು. ಏನೋ ತಿಳಿಯುವಂತ ವಸ್ತು. ನಾನು ಈ ಕೈ ನೋವಾಗ್ತಾ ಇದೆ, ಕೈ ನೋವು ಯಾಕಾಗ್ತಾ ಇದೆ ತಿಳ್ಕೊಳ್ಬಹುದು. ನನಗೆ ತಲೆನಲ್ಲಿ ಅವಾಗವಾಗ ನೋವು ಬರುತ್ತೆ, ಯಾಕಾಗ ಬರ್ತಾ ಇದೆ ತಿಳ್ಕೊಳ್ಬಹುದು. ಏನೋ ಒಂದು ತಿಳಿಯುವಂತ ಬೇರೆ ವಸ್ತು ಇದೆ, ಅದ್ರ ಬಗ್ಗೆ ಜ್ಞಾನ ಇದೆಯಲ್ಲ, ಅದು ಅಪರ. ತಿಳಿಯುವಂತ ವಸ್ತು, ತಿಳಿಯುವ ವಸ್ತು. ಇನ್ನ ಇದನ್ನೆಲ್ಲ ಯಾರಿಗೆ ತಿಳಿತಾ ಇದೆ? ನನಗ್ ತಿಳಿತಾ ಇದೆ. ನನ್ನ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ತಿಳಿಯುವವ, ಅದು ಪರ. ಈ ಅಪರ ಇದೆಯಲ್ಲ, ಅಪರ ವಸ್ತು, ಇದು ಸದಾ ಬದಲಾಗ್ತಾ ಇರುತ್ತೆ ಸ್ವಾಮಿ. ಇದಕ್ಕೆ ಒಂದು ಸ್ಥಿರತೆ ಅಂತ ಇಲ್ಲ ನೋಡಿ. ಸ್ವಲ್ಪ ಗಮನ ಕೊಟ್ಟು ನೋಡಿ. ಈ ಅಪರ ವಸ್ತು ಇದೆಯಲ್ಲ, ಅದಕ್ಕೆ ಸ್ಥಿರತೆ ಇಲ್ಲ. ಅದು ಎಷ್ಟು ದೊಡ್ಡ ವಸ್ತುನೇ ಆಗಿರ್ಬೋದು, ಅಥವಾ ಎಷ್ಟು ಸಣ್ಣ ವಸ್ತುನೇ ಆಗಿರ್ಬೋದು, ಎಷ್ಟು ಸುಂದರವಾಗಿರೋ ವಸ್ತುನೇ ಆಗಿರ್ಬೋದು, ಅಥವಾ ನಿಮ್ಮ ದೃಷ್ಟಿನಲ್ಲಿ ಅದು ಬಹಳ ಕ್ರೂಪಿಯಾಗಿರೋ ವಸ್ತು ಇರ್ಬೋದು, ಅದು ತುಂಬಾ ಉತ್ತಮವಾಗಿರೋ ವಸ್ತು ಆಗಿರ್ಬೋದು, ಅಥವಾ ತುಂಬಾ ಅಧಮವಾಗಿರೋ ವಸ್ತು ಆಗಿರ್ಬೋದು. ಆದ್ರೆ ಎಲ್ಲ ವಸ್ತುಗಳು, ತಿಳಿಯುವಂತ ಎಲ್ಲ ವಸ್ತುಗಳ ಗುಣ ಏನು? ಸದಾ ಬದಲಾಗ್ತಾ ಇರುತ್ತೆ. ಈಗ ಒಂದು ಉದಾಹರಣೆಗೆ ನೀವು ಸುಮ್ಮನೆ ನೋಡಿದ್ರೆ, ಸುತ್ತಮುತ್ತ ಪ್ರತಿ ಕ್ಷಣ ಬದಲಾಗ್ತಾನೆ ಇದೆ ಅಲ್ವಾ? ನೋಡಿ, ಈಗ ಬೆಳಗ್ಗೆ ಎದ್ದಾಗ ಸೂರ್ಯ ಇದ್ದ, ಬೆಳಗಿತ್ತು, ಈಗಾಗ್ಲೇ ಸಮಯ ಹೋಗ್ತಾ ಹೋಗ್ತಾ ಈಗಾಗ್ಲೇ ಕತ್ಲೆ ಆಗಿದೆ ಇಲ್ಲಿ ನಮ್ಮ ಸುತ್ತಮುತ್ತ. ನಾವು ಇವಾಗ ಸದ್ಯಕ್ಕೆ ಇಲ್ಲಿ ಭಾರತದಲ್ಲಿ, ಇಲ್ಲಿ ಬೆಂಗಳೂರಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಅಲ್ವಾ? ಇವತ್ತು ಇಲ್ಲಿ ಆಗ್ಲೇ ಸಾಯಂಕಾಲ ಆಗಿದೆ, ಇಲ್ಲಿ ಕತ್ಲಾಗಿದೆ, ಇನ್ನು ಸ್ವಲ್ಪ ಹೊತ್ತಾದ್ರೆ ರಾತ್ರಿ ಆಗತ್ತೆ, ಆಮೇಲೆ ಮಧ್ಯರಾತ್ರಿ ಆಗತ್ತೆ. ಹೀಗೆ ಸದಾ ಏನೋ ಒಂದು ಬದಲಾವಣೆ ನಡೀತಾನೇ ಇದೆ. ಇನ್ನು ನಿಮ್ಮ ಸುತ್ತಮುತ್ತ ಇರೋ ವಸ್ತುಗಳಲ್ಲೂ ಅಷ್ಟೇನೆ. ಆ ಮರ ಇರ್ಬೋದು, ಗಿಡ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ನಿಮ್ಮ ಟೇಬಲ್ ಇರ್ಬೋದು, ನಿಮ್ ಕಂಪ್ಯೂಟರ್ ಇರ್ಬೋದು. ನೀವು ಮೊಬೈಲು ನೀವು ತಗೊಂಡಾಗ ಹೊಸದು, ತುಂಬಾ ಚೆನ್ನಾಗಿತ್ತು, ಈಗ ಬರ್ತಾ ಬರ್ತಾ ಹಳೇದಾಗಿದೆ. ಅವಾಗ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇತ್ತು, ಇವಾಗ ಅಯ್ಯೋ ತುಂಬಾ ಸ್ಲೋ ಸ್ವಾಮಿ, ಯಾಕೆ? ತುಂಬಾ ಫೋಟೋ ಏನೋ ಸೇರ್ಕೊಂಡ್ಬಿಟ್ಟಿದೆ. ಹಂಗೆ ಏನೋ ಒಂದು ಬದಲಾವಣೆ ಸದಾ ನಡೀತಾನೇ ಇರುತ್ತೆ ಈ ವಸ್ತುಗಳಲ್ಲಿ. ಇನ್ನ ಈ ದೇಹ ಸಹ ಹಾಗೇನೆ, ಇದು ಅಷ್ಟೇನೆ. ನೋಡಿ, ನಿಮ್ ದೇಹನೇ ನೋಡಿ, ಅದು ಸಣ್ಣದಾಗಿತ್ತು, ದೊಡ್ಡದಾಯ್ತು, ದಪ್ಪ ಆಯ್ತು, ಉದ್ದ ಆಯ್ತು, ಏನೇನೋ ಬದಲಾವಣೆಗಳು. ಆ ದೇಹದಲ್ಲಿ ಏನೋ ಒಂದು ಬಂತು, ಏನೋ ಒಂದು ಹೋಯ್ತು, ಸದಾ ಬದಲಾಗ್ತಾ ಇದೆ. ಅಂದ್ರೆ ಇದನ್ನೆಲ್ಲ ತಿಳ್ಕೊಳ್ತಾ ಇರೋ ನೀವಿದ್ದೀರಲ್ಲ, ನೀವ್ ಯಾವತ್ತಾರು ಬದಲಾಗಿದ್ದೀರಾ? ಆ ಸಣ್ಣ ಒಂದು 6 ತಿಂಗಳು ದೇಹದಲ್ಲೂ ನೀವಿದ್ರಿ, ಇವಾಗ ಎಷ್ಟೋ ವರ್ಷ ಆದ್ಮೇಲೆ ದೇಹದಲ್ಲೂ ನೀವಿದ್ದೀರಾ. ನಿಮ್ಮ 6ನೇ ಕ್ಲಾಸ್ನಲ್ಲಿ ನಿಮ್ಗೆ ಇದ್ದಿದ್ದ ಫ್ರೆಂಡ್ಸ್ಗಳು ಅಥವಾ ಇವತ್ತಿನ ಫ್ರೆಂಡ್ಸ್ಗಳು ಬದಲಾಗಿರ್ಬೋದು. ಆದ್ರೆ ನೀವು, ಓ ಇವರು ನನ್ನ ಫ್ರೆಂಡ್ಸು, ಇವ್ರು ನನ್ನವರು, ಆ ಹೇಳೋ ನಾನು ಅದು ಬದಲೇ ಆಗಿಲ್ಲ ನೋಡಿ ಸ್ವಾಮಿ. ಏನೋ ಬದಲಾಗಿಲ್ದೇ ಇರೋದು ನಿಮ್ಮಲ್ಲಿ ಸದಾ ಇದೆ. ಆ ಬದಲಾಗಿಲ್ದೇ ಇರೋದು ಇರೋದಕ್ಕೇನೆ ಈ ಬದಲಾವಣೆನೆಲ್ಲ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಇನ್ನ ಈ ನನ್ನಲ್ಲಿ ಏನೆಲ್ಲ ಬಂದು ಹೋಗ್ತಾ ಇದೆಯಲ್ಲ, ಇದು ಕಾಣಿಸ್ತಾ ಇದೆಯಲ್ಲ, ಈ ಬದಲಾಗುವಂಥದ್ದು, ಇದು ನಿಮ್ಮಲ್ಲಿ ಕಾಣಿಸ್ತಾ ಇರತ್ತೆ ಸ್ವಾಮಿ. ಹೌದ್ ತಾನೆ? ಈಗಾಗ್ಲೇ ನಾನು ಹೇಳಿದೆ, ಏನು ಅಜ ಗಜ ಅಂತರ, ಈ 3 ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದ್ರೆ ನೀವಿರ್ಲಿಲ್ಲ ಅಂದಿದ್ರೆ ಯಾರು ಸ್ವಾಮಿ ಅದನ್ನೆಲ್ಲ ನೋಡ್ತಾ ಇದ್ದಿದ್ದು? ನೋಡಕ್ ಯಾರು ಇರ್ಲಿಲ್ಲ ತಾನೆ. ಹಾಗಾಗಿ ಇದೆಲ್ಲ ಯಾರಲ್ಲಿ ಕಾಣಿಸ್ತಾ ಇರೋದು? ನಿಮ್ಮಲ್ಲಿ ತಾನೆ. ಈ ನನ್ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾನು ನಂದು ಅಂತ ಅನ್ಕೊಂಡಾಗ ಅದೇನು ಉತ್ಪತ್ತಿ ಮಾಡುತ್ತೆ ಸ್ವಾಮಿ? ದುಃಖ ತಾನೆ. ಯಾಕೆ? ಸದಾ ಬದಲಾಗ್ತಾ ಇದೆ. ನಾನು ಆ 6ನೇ ವಯಸ್ಸಿನಲ್ಲಿ ಇದ್ನಲ್ಲ, ಅದೇ ತರ ಇರ್ಬೇಕು ಸಾಧ್ಯನಾ? ಇಲ್ಲ. ನಂದು ಮೊಬೈಲು ಯಾವಾಗ್ಲೂ ಹೊಸದಾಗೇ ಇರ್ಬೇಕು ಸಾಧ್ಯನಾ? ಇಲ್ಲ. ಹೀಗೆ ಯಾವ್ದು ನಾನಲ್ಲ ಅಂದ್ರೆ ಯಾವುದು ಒಂದು ಸ್ಥಿರತೆ ಇಲ್ಲ, ಅದನ್ನ ನಾನು ನಂದು ಅಂತ ಅನ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡಾಗ ಅಲ್ಲಿ ದುಃಖನೇ ಅಲ್ವಾ ಸ್ವಾಮಿ? ನನ್ ನಿಜವಾದ ನಾನು, ಇದನ್ನೆಲ್ಲ ತಿಳಿತಾ ಇರೋ, ಈ ಒಂದು ಬದಲಾಗ್ತಾ ಇರೋ ಏನೋ ಒಂದು ಶಕ್ತಿ ನಾನು ಅನ್ನೋದನ್ನ ತಿಳ್ಕೊಂಡಾಗ
ಅದೇ ನಿಮಗೆ ನನಗೆ ಜೀವನದಲ್ಲಿ ಮುಕ್ತಿ ಸ್ವಾಮಿ. ನಾನು ಈ ಬದಲಾಗದೇ ಇರೋವಂಥ ಈ ಎಲ್ಲ ತಿಳುವಳಿಕೆ ಉತ್ಪತ್ತಿ ಮಾಡೋವಂಥ ಅರಿವೇ ನಾನು. ಇದು ಅಪರೋಕ್ಷ ಜ್ಞಾನ. ನಾನೇ ಅದು. ಇದನ್ನ ತಿಳ್ಕೊಳ್ಳಿಕ್ಕೆ ನಾನಿದ್ದೀನಿ, ನಾನು ನಾನು ಅಂತ ಹೇಳಲಿಕ್ಕೆ ಇನ್ಯಾರು ಪುರಾವೆನೂ ಬೇಕಾಗಿಲ್ಲ. ನಾನು ಒಳ್ಳೆಯವನ ಕೆಟ್ಟವನ ಅಂತ ಹೇಳಲಿಕ್ಕೆ ಇನ್ನವರು ಪುರಾವೆ ಬೇಕು. ಯಾರೊಬ್ರು ಬಂದು ಹೇಳ್ತಾರೆ, ನೀವು ತುಂಬಾ ಒಳ್ಳೆಯವರು, ನೀವು ತುಂಬಾ ಕೆಟ್ಟವರು. ಅದು ಬೇರೆಯವರಿಂದ ತಿಳ್ಕೊಳ್ಳುವಂಥದ್ದು. ಅದೇ ನಾನಿದ್ದೀನಿ, ನಾನು, ನನಗಿದೆಲ್ಲ ಗೊತ್ತಾಗ್ತಾ ಇದೆ, ಅರಿವಾಗ್ತಾ ಇದೆ. ಇದು ಸ್ವಯಂ ತಾನೇ ತಾನಾಗಿರುವಂಥದ್ದು. ಇದು ಅಪರೋಕ್ಷ. ಇದನ್ನ ನೀವು ನಾನು ಅರಿಬೇಕಾಗತ್ತೆ ಅಲ್ವಾ? ಇದ್ರ ಮೂಲಕನೇ ಮುಕ್ತಿ. ಹೀಗೆ ನಾವೀಗ 3 ರೀತಿ ಜ್ಞಾನದ ವಿಧಗಳನ್ನ ನೋಡಿದೀವಿ ಇಲ್ಲಿ ತನಕ. ಕಥೆಗಳು, ನೋಟ, ಇನ್ನ ವಸ್ತು. ಇನ್ನ ಕಟ್ಟ ಕಡೆದು ಇವತ್ತಿನ ಕಟ್ಟ ಕಡೆಯ ಜ್ಞಾನದ ವಿಧಾನ ಅಥವಾ ವಿಧ. ಇವತ್ತಿನ ನಮ್ಮ ವಿಚಾರ ಏನು? ಅಜಗಜಾಂತರ. ಅಜಗಜಾಂತರದ ಮೂಲಕ ನಾವೇನ್ ಕಲಿಬೋದು ಸ್ವಾಮಿ? ಅದ್ಭುತವಾಗಿದೆ. ನಮ್ಮ ಭಾರತದ ಭಾಷೆ, ಆ ಭಾಷೆನಲ್ಲಿರೋ ಪದಗಳು, ಆ ಪದಗಳಲ್ಲಿ ಅಡಕವಾಗಿರುವಂತ ಜ್ಞಾನ, ಇದೆಲ್ಲ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಇದು ಮನುಷ್ಯ ಒಂದು ಮನಸ್ಸಿಗೆ ಸಾಧ್ಯನೇ ಇಲ್ಲ ಅನ್ಸ್ಬಿಡತ್ತೆ. ಏನು ಅದ್ಭುತವಾಗಿದೆ ಸ್ವಾಮಿ. ಅಜಗಜ, ಇದರಲ್ಲಿ ಎಂತ ಜ್ಞಾನ ಇದೆ ಸ್ವಾಮಿ? ನೋಡೋಣ. ಈಗ ನಾವು ಅಜ ಅಂತಂದ್ರೆ ಏನ್ ಅರ್ಥ ಮಾಡ್ಕೊಂಡ್ವಿ? ಮೇಕೆ. ಗಜ ಅಂತಂದ್ರೆ ಆನೆ. ಆದ್ರೆ ನಾವು ಸ್ವಲ್ಪ ಈ ಪದದ ಒಂದು ಈ ಮೂಲದ ಮೂಲಕ ನಾವು ವಿಚಾರ ಮಾಡ್ಲಿಕ್ಕೆ ಹೋದಾಗ, ಈ ಉದಾಹರಣೆಗೆ ಗಜ, ಗ ಮತ್ತೆ ಜ ಅಂತಂದ್ರೆ ಜನ್ಮ. ಯಾವುದು ಒಂದು ಹುಟ್ಟು ಅಂತ ಇರುತ್ತೆ, ಅಲ್ಲೆಲ್ಲ ನಾವು ಜ ಅನ್ನೋದನ್ನ ನೋಡ್ತೇವೆ. ನೋಡಿ, ಉದಾಹರಣೆಗೆ ಜನ್ಮ ತಾಳಿದರು, ಜ ಅಲ್ವಾ? ಅಥವಾ ದ್ವಿಜ, ಉಪನಯನ ಆದಾಗ ದ್ವಿಜ. ಓ, ದ್ವಿಜ ಅಂತಂದ್ರೇನು? ಎರಡನೇ ಹುಟ್ಟು ಅಂತ, ದ್ವಿಜ. ಹಾಗೆ ಗಜ, ಗಜ ಅಂತಂದ್ರೇನು? ಗ ಅಂತಂದ್ರೆ ಇಲ್ಲಿ ಗತಿ, ಚಲನೆ. ಗ ನೋಡಿ, ಏನು ಅದ್ಭುತವಾಗಿದೆ ನಮ್ಮ ಭಾಷೆ. ಗತಿ, ಗಮ್ಯಸ್ಥಾನ, ಗಮನ, ಇವೆಲ್ಲ ಗ ಇಂದ ಶುರುವಾಗತ್ತೆ. ಗತಿ, ಚಲನೆ. ಯಾವುದು ಗತಿ ಅಥವಾ ಚಲನೆಯಿಂದ ಜನ್ಮ ತಾಳಿದೆ ಅದು ಗಜ. ಇನ್ನ ಅಜ ಅಂತಂದ್ರೆ ಯಾವುದಕ್ಕೆ ಜ ಇಲ್ಲ, ಯಾವುದಕ್ಕೆ ಜನ್ಮ ಇಲ್ಲ, ಅದು ಅಜ. ಜನ್ಮವಿಲ್ಲದ್ದು. ಜನ್ಮ ಇಲ್ಲ ಸ್ವಾಮಿ ಅಂದ್ರೆ ಏನೋ ಹುಟ್ಟು ಸಾವು ಇಲ್ದೇ ಇರೋಂಥದ್ದು ಅಜ. ಅಜಂ ನಿರ್ವಿಕಲ್ಪಂ ನಿರಾಕಾರಂ ಅನ್ನೋದನ್ನ ಕೇಳಿರ್ಬೋದು ತಾವು. ಅಜಂ, ಅಜ, ಯಾವುದಕ್ಕೆ ಹುಟ್ಟಿಲ್ಲ. ಅಜಂ ನಿರ್ವಿಕಲ್ಪಂ, ಯಾವುದು ಈ ಮನಸ್ಸಿನ ಕಲ್ಪನೆಯನ್ನು ಮೀರಿದ್ದು. ನಿರಾಕಾರಂ, ಯಾವುದಕ್ಕೆ ಒಂದು ಆಕಾರ ಅನ್ನೋದಿಲ್ಲ. ಅಜ. ಇನ್ನ ಇವೆರಡರ ಮಧ್ಯ ಏನೋ ಒಂದು ವ್ಯತ್ಯಾಸ ಇದೆಯಲ್ಲ, ಇದು ಅಜಗಜಾಂತರ. ಅಂದ್ರೆ ಏನೋ ಒಂದು ಜನ್ಮವಿಲ್ಲದ್ದು, ಇನ್ನೊಂದೇನೋ ಸದಾ ಜನ್ಮ ಇರುವಂಥದ್ದು, ಅಂದ್ರೆ ಹುಟ್ಟು ಸಾವು ಇರುವಂಥದ್ದು. ಇವೆರಡರ ಮಧ್ಯೆ ವ್ಯತ್ಯಾಸ, ಇದು ನೀವು ನಾನು ಸ್ಪಷ್ಟವಾಗಿ ಅರಿಬೇಕಾಗತ್ತೆ. ಈಗ ಈ ಗಜ ಅನ್ನೋದು ನಾವು ಇನ್ನೆಲ್ಲ ಕಡೆ ನೋಡಿದೀವಿ. ನೋಡಿ, ನಮ್ಮ ಹಲವಾರು ಪುರಾಣಗಳಲ್ಲಿ ಅಷ್ಟದಿಗ್ಗಜ ಅನ್ನೋ ಉಲ್ಲೇಖ ಬರುತ್ತೆ. ಆ ಅಷ್ಟದಿಗ್ಗಜ, ಈ ರೀತಿ ನೀವು ಕೆಲವು ದೇವಸ್ಥಾನಗಳಲ್ಲಿ ಚಿತ್ರನೂ ನೋಡಿರ್ಬೋದು. 8 ಆನೆಗಳನ್ನ ಒಂದೊಂದು ದಿಕ್ಕಿನ ದಿಕ್ಪಾಲಕರಾಗಿ ನೇಮಿಸಿ ಒಂದು ಚಿತ್ರ ನಾವು ನೋಡಿರ್ಬೋದು. ಅಂದ್ರೆ ಈ ಆನೆನ ನಮ್ಮ ಋಷಿಗಳು, ಮುನಿಗಳು ಒಂದು ರೀತಿನಲ್ಲಿ, ಆ ಆನೆ ಅಂತಂದ್ರೆ ಏನೋ ಒಂದು ಸ್ಥಿರತೆ ಅಲ್ವಾ, ಒಂದು ಗಟ್ಟಿತನ. ಆ ಆನೆ ನಡೆಯೋದ್ರಲ್ಲೇ ಏನೋ ಒಂದು ಗಾಂಭೀರ್ಯ. ಹಾಗೆ ಈ ನಮ್ಮ ಜೀವನ ಅಂತ ಏನಿದೆ, ಅಲ್ಲಿ ಪ್ರಪಂಚ ಅಂತ ಏನಿದೆ, ಅಲ್ಲಿ ದಿಕ್ಕುಗಳು ಅಂತ ಇದೆ. ದಿಕ್ಕುಗಳು
ಒಂದೊಂದು ದಿಕ್ಕಿಗೂ ಒಂದೊಂದು ಆನೆನ ಆ ದಿಕ್ಕಿನ ಒಂದು ಉಸ್ತುವಾರಿಗೆ ಒಂದು ನೇಮಕ, ಒಂದ್ ರೀತಿ ಗೂಢಾರ್ಥ. ಗಜ ಅಂತಂದ್ರೆ ಈ ರೀತಿ ನಮಗೆ ಈ ದಿಕ್ಕು ಅಂತಂದ್ರೆ ಏನು ಸ್ವಾಮಿ? ಚಲನೆ ಇರುವಂಥದ್ದು. 8 ದಿಕ್ಕುಗಳಿದೆ. ನಿಮ್ಮ ನನ್ನ ಜೀವನದ ಒಂದು ನಾವು ನಡೀತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಅಂತಂದ್ರೆ ಈ 8 ದಿಕ್ಕುಗಳಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ತಾನೆ. ಈ ದೇಹದ ಮೂಲಕ ನಾವು ಚಲನೆ ಮಾಡ್ಬೇಕು ಅಂತಂದ್ರೆ ನಾವು ಈ 8 ದಿಕ್ಕಿನಲ್ಲಿ ಮಾತ್ರ ಚಲನೆ ಮಾಡ್ಲಿಕ್ಕೆ ಸಾಧ್ಯ. ಹೀಗೆ ಅಷ್ಟ ದಿಕ್ ಗಜ, ಅಷ್ಟ ದಿಗ್ಗಜ. ಈ ಅಷ್ಟ ದಿಗ್ಗಜ, ಈ ಆನೆ ಒಂದು ರೀತಿನಲ್ಲಿ ಧರ್ಮದ ಸಂಕೇತ ಸ್ವಾಮಿ. ಯಾಕಂದ್ರೆ ಈ ದಿಕ್ಕು ಇದೆಲ್ಲ ತಾನೇ ತಾನಾಗಿ ಸಹಜವಾಗಿ ಇರುವಂಥದ್ದು. ಧರ್ಮ, ಧರ್ಮ ಅಂತಂದ್ರೆ ಸಹಜವಾಗಿ ಯಾವುದು ನಡೀತಾ ಇದೆ, ಯಾವುದು ಬದಲಾವಣೆ ಆಗ್ತಾ ಇದೆ, ಆ ಬದಲಾವಣೆಯಲ್ಲಿ ಏನೋ ಒಂದು ಸಹಜತೆ ಇದೆ. ಆ ಮರ ಯಾವಾಗ ಹಣ್ಣು ಬಿಡುತ್ತೆ, ಸಹಜವಾಗಿ ಪ್ರಕೃತಿನಲ್ಲಿ ಅದಕ್ಕೆ ಅಂತ ಒಂದು ತಾಳಮೇಳ ಇದೆ, ಆವಾಗ ಮಾತ್ರ ಹಣ್ಣು ಬಿಡುತ್ತೆ. ಯಾವಾಗ ಒಂದು ಗಿಡ ಹೂ ಬಿಡುತ್ತೆ, ಅದರ ಒಂದು ತಾಳಮೇಳಕ್ಕೆ ತಕ್ಕನಾಗಿ. ಯಾವಾಗ ಹಸಿವೆ ಆಗತ್ತೆ, ದೇಹಕ್ಕೆ ಸರಿಯಾಗಿ ನಾವು ಸರಿಯಾಗಿ ಶ್ರಮಪಟ್ಟು ಕೆಲಸ ಮಾಡಿದಾಗ ಯಾವಾಗ ಅದರ ಶಕ್ತಿ ಕಡಿಮೆ ಆಗುತ್ತೆ, ಆವಾಗ ಹಸಿವೆ ಆಗತ್ತೆ. ಹಾಗೆ ಈ ಜೀವನದಲ್ಲಿ ಏನೋ ಒಂದು ಸಹಜವಾಗಿ ನಡೀತಾ ಇದೆ. ನೀವು ನಾನು ಏನು ಕೆಲಸ ಮಾಡ್ಬೇಕಾಗಿಲ್ಲ. ಅದಕ್ಕೆ ಭೂಮಿ ತಿರುಗ್ತಾ ಇದೆ, ಸೂರ್ಯ ಬೆಳಗ್ಗೆ ಎದ್ರೆ ಬರ್ತಾರೆ, ಪಕ್ಷಿಗಳು ಹಾರಾಟ ಮಾಡ್ತವೆ, ಮಳೆ ಆಗತ್ತೆ, ಗಾಳಿ ಆಗತ್ತೆ, ಎಲ್ಲ ತಾನೇ ತಾನಾಗಿ ಏನೋ ಒಂದು ಚಲನೆ ನಡೀತಾ ಇದೆ. ಈ ಚಲನೆಯೇ ಧರ್ಮ. ಈ ಧರ್ಮದ ಒಂದು ಸ್ಥಾಪನೆಗೆ, ಈ ಧರ್ಮದ ಪರಿಪಾಲನೆಗೆ, ಈ ಧರ್ಮ ಯಾವ ರೀತಿ ಒಂದು ಆನೆ ತರ ಸ್ಥಿರ ಅಂತ ತೋರಿಸ್ಲಿಕ್ಕೆ ಈ ಅಷ್ಟ ದಿಗ್ಗಜರು, 8 ಆನೆಗಳು, ಒಂದೊಂದು ಆನೆ ಒಂದೊಂದು ದಿಕ್ಕಿನಲ್ಲಿ. ಇವತ್ತು ವಾಲ್ಮೀಕಿ ಜಯಂತಿ, ರಾಮಾಯಣ ಬರೆದಂತ ಒಬ್ರು ಮಹಾನ್ ಗುರುಗಳವರು. ಅಲ್ಲಿರ್ಬಹುದು, ವಿಷ್ಣು ಪುರಾಣದಲ್ಲಿರ್ಬೋದು, ಎಲ್ಲ ಕಡೆ ಈ ಅಷ್ಟ ದಿಗ್ಗಜರ ಉಲ್ಲೇಖ ಇದೆ. ಈ 8 ಆನೆಗಳು, ಐರಾವತ, ಪೌಂಡ್ರಿಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ, ಈ ರೀತಿ 8 ದಿಕ್ಕುಗಳಿಗೂ ಒಂದೊಂದು ಆನೆ. ಇದು ಗತಿ ಅಂದ್ರೆ ಚಲನೆಯ ಸಂಕೇತ. ಯಾವುದು? ಗಜ. ಎಲ್ಲಿ? ಅಜಗಜದಲ್ಲಿ. ಗಜ ಚಲನೆಯ ಸಂಕೇತ. ಇನ್ನ ಅಜ, ಅಜ ಸ್ಥಿರತೆಯ ಸಂಕೇತ, ಚಲನೆ ಇಲ್ಲದ್ದು, ಅರಿವಿನ ಸಂಕೇತ. ನೀವು ಅರಿವಿನ ರೂಪದಲ್ಲಿ ನೀವು ಏನು ಬದಲಾವಣೆ ಇಲ್ಲ, ನೀವೆಲ್ಲಿಗೂ ಹೋಗ್ತಾ ಇಲ್ಲ, ಎಲ್ಲಿಗೂ ಬರ್ತಾ ಇಲ್ಲ. ಬದಲಾವಣೆ ಎಲ್ಲ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ನಾನ್ ಮೈಸೂರಿಗೆ ಹೋದೆ, ಯಾವ ನೀರು ಮೈಸೂರಿಗೆ ಹೋಗಿದ್ದು? ದೇಹದ ನೀವು ಮೈಸೂರಿಗೆ ಹೋಗಿದ್ದು. ನೀವು ಎಲ್ಲಿದ್ದೀರಾ ಅಲ್ಲೇ ಇದ್ದೀರಾ. ನಿಮ್ಮ ಅರಿವಿನಲ್ಲಿ ಈ ದೇಹ ಎಲ್ಲಿಗೋ ಚಲನೆ ಆಯ್ತು, ಅಲ್ಲಿ ಒಂದು ಬದಲಾವಣೆ ಕಾಣಿಸ್ತು. ಆ ಬದಲಾವಣೆ ಯಾರು ಕಾಣಿಸ್ತಾ ಇದೆ? ನಿಮಗೆ ಕಾಣಿಸ್ತಾ ಇದೆ. ಆ ಬದಲಾವಣೆ ಈ ರೀತಿ ಸದಾ ಕಾಲ ಬದಲಾಗ್ತಾ ಇದೆ. ಈ ಬದಲಾಗ್ತಾ ಇರೋದು ಒಂದು ರೀತಿಯಲ್ಲಿ ನಾವು ಜನ್ಮ ತಾಳ್ತು, ಆ ಜನ್ಮ ಮುಗಿದ ಮೇಲಿಂದ ಅದು ಮುಗೀತು ಅಂತ ಹೇಳ್ಬೋದು. ಹೌದ್ ತಾನೆ? ಈ ಬದಲಾವಣೆ ಅಂತಂದ್ರೆ ಏನು? ಏನೋ ಒಂದು ಬದಲಾವಣೆ ಉತ್ಪತ್ತಿ ಆಯ್ತು, ಸ್ವಲ್ಪ ಹೊತ್ತಿತ್ತು, ಆಮೇಲೆ ಹೋಯ್ತು. ಅದಕ್ಕೆ ಇದು ಜನ್ಮ ತಾಳಿದ್ದು ಗಜ. ಇನ್ನ ನೀವು ಜನ್ಮವಿಲ್ಲದ್ದು ಅಜ. ನಿಮ್ಮಲ್ಲಿ ಇದೆಲ್ಲ ಬರ್ತಾ ಇದೆ, ಹೋಗ್ತಾ ಇದೆ. ಇದು ಅಜಗಜಾಂತರವನ್ನ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ. ಆದ್ರೆ ಕಟ್ಟ ಕಡೆದಾಗಿ ಒಂದು ಸೋಜಿಗ ಇದೆ ಸ್ವಾಮಿ. ಏನು ಗೊತ್ತಾ ಸೋಜಿಗ? ಒಂದು ದೃಷ್ಟಿನಲ್ಲಿ ನಾವು ಈ ಚಲನಚಿತ್ರದ ಉದಾಹರಣೆ ತಗೊಳ್ಳೋಣ. ಒಂದು ಚಲನಚಿತ್ರ ಏನು ಸ್ವಾಮಿ? ಚಲನಚಿತ್ರ ಅಂತಂದ್ರೆ ನಮ್ಮ ಪರದೆ ಮೇಲ್ಗಡೆ ಏನೋ ಒಂದು ಬದಲಾವಣೆ ಕಾಣಿಸ್ತಾ ಇದೆ. ಆದ್ರೆ ನೀವು ನಾನು ಸ್ವಲ್ಪ ಸೂಕ್ಷ್ಮವಾಗಿ ಪ್ರಶ್ನೆ ಹಾಕಿದಾಗ ಏನು ಸ್ವಾಮಿ ಬದಲಾವಣೆಯ ಕಾಣಿಸ್ತಾ ಇರೋದು?
ಅಲ್ಲಿ ಏನೋ ಒಂದು ಬೆಳಕು ಅಂತ ಇದೆಯಲ್ಲ, ಆ ಬೆಳಕು ಪರದೆ ಮೇಲ್ಗಡೆ ಬೀಳ್ತಾ ಇದೆ. ಆ ಬೆಳಕು ನಮಗೆ ಸದ್ಯಕ್ಕೆ ಚಲನಚಿತ್ರವಾಗಿ ಕಾಣಿಸ್ತಾ ಇದೆ. ಹೌದ್ ತಾನೆ? ಅಂದ್ರೆ ಬೆಳಕೇ ಚಲನಚಿತ್ರ. ಚಲನಚಿತ್ರ ಅಂತ ಏನು ಇನ್ನೊಂದು ಬೇರೆ ಇಲ್ಲ, ಆ ಬೆಳಕೇ ಚಲನಚಿತ್ರ. ಆದ್ರೆ ನಾನು ನೋಡೋ ದೃಷ್ಟಿ ಮಾತ್ರ ಪರದೆ ಮೇಲ್ಗಡೆ ಇರೋ ಆ ಒಂದು ಆಕಾರದ ಮೇಲ್ಗಡೆ ಇರೋದ್ರಿಂದ ಅದು ಚಲನಚಿತ್ರ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಏನು ಚಲನಚಿತ್ರವಾಗಿ ಕಾಣಿಸ್ತಾ ಇದೆ? ಆ ಬೆಳಕು ಅಲ್ವಾ? ಹಾಗೇನೆ ಅರಿವೇ ಚಲನೆಯಾಗಿ ಕಾಣಿಸ್ತಾ ಇರೋದು. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಅಜವೇ ಗಜ. ಅದ್ಭುತ ಸ್ವಾಮಿ. ಈ ಅಜವೇ ಗಜ ಅಂದ್ರೆ ಯಾವುದು ತಾನೇ ತಾನಾಗಿದೆ ಅದೇ ಈ ಗತಿಯಾಗಿ ಚಲನೆಯಾಗಿ ಕಾಣಿಸ್ತಾ ಇದೆ. ಅಂದ್ರೆ ಒಂದು ದೃಷ್ಟಿಯಿಂದ ಅಜ ಗಜ ಅಂತರ ಇಲ್ಲ ಸ್ವಾಮಿ. ಒಂದು ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದಾಗ ಅಜಗಜಾಂತರನೇ ಇಲ್ಲ. ಇರೋ ತರ ಅನ್ನಿಸ್ತಾ ಇದೆ ಅಜಗಜಾಂತರ. ಇದು ಇವತ್ತಿನ ನಮ್ಮ ಮಂಥನ. ಏನೆಲ್ಲ ನೋಡಿದ್ವಿ? ಕಥೆಗಳ ಮೂಲಕ ಜ್ಞಾನ, ತಿಳಿದದ್ದು, ನೋಡಿದ್ದು, ನಡೆದದ್ದು. ಇನ್ನ ನೋಟದ ಮೂಲಕ ಪ್ರತ್ಯಕ್ಷ, ಪರೋಕ್ಷ, ಅಪರೋಕ್ಷ. ವಸ್ತುಗಳ ಮೂಲಕ ಅಪರಾಜ್ಞಾನ, ಪರಾಜ್ಞಾನ. ಇನ್ನ ಅಜಗಜಾಂತರವನ್ನೇ ನಾವು ಮಂಥನ ಮಾಡಿದಾಗ ಗಜ ಅಜ. ಗಜ ಅಂತಂದ್ರೆ ಚಲನೆ, ಅಜ ಅಂದ್ರೆ ಚಲನೆ ಇಲ್ಲದ್ದು. ಗಜ ಅಂದ್ರೆ ಏನೋ ಜನ್ಮ ಮೃತ್ಯು ಇರುವಂಥದ್ದು, ಅಜ ಅಂದ್ರೆ ಜನ್ಮ ಮೃತ್ಯು ಇಲ್ಲದೆ ಇರುವಂಥದ್ದು. ಒಂದು ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಅಜಗಜ ಅಂತರ ಇಲ್ಲವೇ ಇಲ್ಲ. ಆದ್ರೆ ಇನ್ನೊಂದು ದೃಷ್ಟಿಯಿಂದ ಅಜಗಜಾಂತರ, ಜೀವನ ಅಜಗಜಾಂತರ. ಹರಿ ಓಂ.